ಶಿವಾನುಭವ ಪೀಠವನ್ನಲಂಕರಿಸಿ ತಮ್ಮ ದಿವ್ಯೋಪದೇಶವನ್ನು ದಯಪಾಲಿಸಿದ ಎಲ್ಲ ಮಹಾತ್ಮರಿಗೂ ಅನಂತ ನಮನಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಅತ್ಯಂತ ಅಮೂಲ್ಯವಾದ ವಿಷಯವನ್ನು ಆಧರಿಸಿ ಎಲ್ಲ ಪೂಜ್ಯರು ಸದುಪದೇಶವನ್ನು ದಯಪಾಲಿಸಿದ. ಕೆಲವೊಂದು ವಿಷಯಗಳು ಜಗತ್ತಿನಲ್ಲಿ ನಾವು ಅಪೇಕ್ಷೆ ಇಚ್ಛೆ ಮಾಡದಿದ್ದರೂ ಕೂಡ ಬರ್ತಾನೆ ಇರ್ತಾವ ಅನ್ನೋದು ನಿಮ್ಗೆ ಗೊತ್ತದೆ. ನಾವು ಇಚ್ಛಾ ಮಾಡಿಲ್ಲ ಬರ್ತವೆ, ನಾವು ಇಚ್ಛಾ ಮಾಡಿಲ್ಲ ಬರ್ತಾವ, ಇಚ್ಛಾ ಮಾಡ್ತೇವೆ ಬರಂಗಿಲ್ಲ. ಯಾರೇ ನಿಮಗೆ ಜಡ್ ಬರಲಿ ಅಂತ ಬೇಡ್ಕೊಂಡಿದ್ದೇನೆ ದೇವ್ರಿಗೆ? ಬೇಡ್ಕೊಂಡಿಲ್ಲ. ಜಡ್ ಬರ್ಲಾದವ್ರು ಯಾರು ಅದಾರ ನಿಮ್ಮೂರಾಗ? ಎಲ್ಲರಿಗೂ ಬರ್ತಾವ. ನಾವು ಬೇಡದಿದ್ದರೂ ಬರ್ತಾವೆ, ನಾವು ಬೇಡಿದರೂ ಬರಂಗಿಲ್ಲ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ. ಸುಖ ದುಃಖ ನಮ್ಗೆಲ್ಲರಿಗೂ ಗೊತ್ತದೆ, ಅದು ಯಾರಿಗೂ ಗೊತ್ತಿಲ್ಲ ಅಂತ ಅಲ್ಲ. ಹಸಿವೆ ನೀರಡಿಕೆ ಆಗ್ಯದ ಅನ್ನೋದು ಏನು ಮಂದಿ ಹೇಳ್ಬೇಕೇನು ನಿಮಗೆ ಗೊತ್ತಾಕ್ಕವ ನಿಮ್ಗೆ? ನಂಗೆ ಹಸು ಆಗ್ಯದ, ನನಗೆ ನೀರಡಿಕೆ ಆಗ್ಯದ, ಯಾರಿಗೆ ಕೇಳೋ ಜರೂರತ್ ಇಲ್ಲ, ನಮ್ಗೆಲ್ಲರಿಗೂ ಗೊತ್ತದ. ಹಂಗ ಸುಖನೂ ದುಃಖನೂ ಎಲ್ಲರಿಗೂ ಗೊತ್ತದ. ಯಾರಿಗೆ ಕೇಳೋದಿದ್ದು ನನಗೆ ಸುಖ ಆಗ್ಯದ ಇಲ್ಲ ನನಗೆ ಗೊತ್ತು, ನನಗೆ ದುಃಖ ಆಗ್ಯದಿಲ್ಲ ನನಗೆ ಗೊತ್ತು. ಅಂದಮೇಲೆ ಸುಖ ದುಃಖ ಆಗಲಾರದವ್ರು ಯಾರೇ ಅದಾರೇನು ಜಗತ್ತಿನೊಳಗೆ? ಇಲ್ಲ. ಎಲ್ಲರಿಗೂ ಸುಖ ದುಃಖ ಬರ್ತಾವ, ಯಾರಿಗೆ ಹೆಚ್ಚು ಯಾರಿಗೆ ಕಡಿಮೆ. ಸುಖ ದುಃಖ ಇಲ್ಲದವ್ರು ಜಗತ್ತಿನೊಳಗೆ ಯಾರು ಇಲ್ಲ. ಅದು ಬಂದದ್ದನ್ನ ಭೋಗಿಸಬೇಕು. ನಿಮ್ಮ ತಾಟ್ನಾಗ ಏನು ಬಂದದ ಅದು ಉಣಬೇಕು. ಮಂದಿ ತಾಟ ಮಗ್ಗದವ್ರು ನೋಡಿದ್ರೆ ನಿಮ್ಗೆ ಸಿಗಂಗಿಲ್ಲ, ಇದ್ದದ್ದು ಹೊಟ್ಯಾಗ ಹೋಗಂಗಿಲ್ಲ. ಯಾವಾಗಲೂ ಕೂಡ ಮಂದಿ ತಾಟ್ ನೋಡ್ಬಾರ್ದು. ಅವ್ರದ್ರ ಉಪ್ಪಿಗೆ ನೀಡ ನಂಗೆ ನೀಡೇ ಇಲ್ಲ ಅಂತ, ಅವ್ರಿಗೆ ಉಂಡಿ ಹಚ್ಚಾರ ನನಗೆ ಹಚ್ಚೇ ಇಲ್ಲ ಅಂತ. ಅದು ನೋಡ್ಬಾರ್ದು. ನಮ್ಮ ತಾಟ್ನಾಗ ಏನು ಬಂದು ನಮ್ಮ ತಾಟ್ನಾಗ ಉಣಬೇಕು. ಶಿವ 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 ಅಂತ ಉಣಬೇಕು. ಹಂಗ ನಮ್ಮ ಜೀವನದಲ್ಲಿ ನಮ್ಗೆಲ್ಲರಿಗೂ ಸುಖ ದುಃಖ ಬಂದಾವ. ಎಲ್ಲರಿಗೂ ಅಂದ್ರೆ ಏನು? ದೊಡ್ಡ ದೊಡ್ಡವ್ರಿಗೆ, ಪಾಂಡವರಿಗೆ ಬಂತು, ಶ್ರೀರಾಮಚಂದ್ರಿಗೆ ಬಂತು, ಎಲ್ಲರಿಗೂ ಬಂದಾವ. ನಾವ್ಯಾರು ಅವ್ರ ಮುಂದೆ ಬಂದದ್ದನ್ನ ಅದು ಸ್ವೀಕಾರ ಮಾಡಬೇಕು. ಮೊದಲನೇ ಮಾತು. ಎರಡನೇ ಮಾತು ಅಂದ್ರೆ ಇವು ಬರ್ತಾವೆ ಯಾಕೆ? ದುಃಖ ಯಾಕೆ ಬರ್ತದೆ? ನುಕ್ಸಾನ ಯಾಕೆ ಆಗ್ತದೆ? ಲಾಭ ಯಾಕೆ ಆಗ್ತದೆ? ಚಲೋ ಗಂಡ ಯಾಕೆ ಸಿಗ್ತಾನೆ? ಕೆಟ್ಟ ಹೆಣ್ತಿ ಯಾಕೆ ಸಿಗ್ತಾಳೆ? ದುಷ್ಟ ಮಕ್ಕಳು ಯಾಕೆ ಹುಡ್ತಾವ? ಈ ವಿಚಾರ ಮಾಡ್ಬೇಕಲ್ಲ. ಅರೆ ಅವ್ರ ಮಗ ಅಟ್ಟು ಶಾಣ್ಯಾಗೇನ, ನಮ್ಮ ಮಗ ಒಂದ್ರ ಮೇಲೆ 2-3 ಟ್ಯೂಷನ್ ಹಚ್ಚಿದ್ರು ಮತ್ತೆ ಫೇಲನೇ ಹಾಕ. ಅವ್ರ ಮಗ ಟ್ಯೂಷನ್ ಇಲ್ಲೇ ಪಾಸ್ ಆಗ್ತಾನ. ಅವ್ರ ಗಂಡ ಭಾಳ ಜೀವ ಮಾಡ್ತಾನ, ಆಕಿಗೆ ನಮ್ಮ ಗಂಡ ಹೊಡಿತಾನ. ಅವ್ರ ಹೆಂಡತಿ ಭಾಳ ಚಂದ ಅಡಿಗೆ ಮಾಡ್ತಾಳ, ನಮ್ಮ ಹೆಂಡತಿ ಹಿಂಗದ. ಇವು ಯಾಕೆ ಆಗ್ತಾವ ಅನ್ನೋದು ವಿಚಾರ ಮಾಡಂಗಿಲ್ಲ ನಾವು. ಇವರು ಆಯ್ತದ, ಜಗಳ ಆಯ್ತು, ಬಡ್ಕೋತು ತಿರ್ಕೋತು ಹೊಡ್ಕೋತು ಕುಂಡಿರ್ತೇವೆ. ಇವೆಲ್ಲ ದುಃಖ ಯಾಕೆ ಬರ್ತದೆ, ಸುಖ ಯಾಕೆ ಬರ್ತದೆ ತಿಳ್ಕೋಬೇಕು. ಯಾಕೆ ಬರ್ತಾವೆ? ಬಡ್ಡಿ ಅವಾಗೆ ಬರ್ತದೆ, ಮೂಲ ಗಂಟೆ ಇರಬೇಕು, ಇದ್ರೆ ಬಡ್ಡಿ ಬರ್ತದೆ.
ಗಂಟೆ ಇಲ್ಲದ್ರ ಬಡ್ಡಿಯಲ್ಲಿ ಬರ್ತದ್ರಿ. ಹಾಗೆ ಸುಖ ದುಃಖಗಳು ಇವು ಬಡ್ಡಿ ಅದಾವ, ದೇ ಆರ್ ಇಂಟರೆಸ್ಟ್ ಅಂತಾರ, ಬಡ್ಡಿ ಅದಾವ ಇವು. ಮೂಲ ಏನು? ಬ್ಯಾಲೆನ್ಸ್ ಅಂತ ಇರಲ್ಲ, ಮೂಲ ಗಂಟ. ಆ ಗಂಟಿನ ಮೇಲೆ ಹೆಂಗ ಬಡ್ಡಿ ಸಿಗ್ತದೆ, ಹಂಗ ಈ ಸುಖ ದುಃಖ ಎರಡು ಬಡ್ಡಿ ಅದಾವ, ಇಂಟ್ರೆಸ್ಟ್ ಅದಾವ. ಅಂದ್ರೆ ಗಂಟೆ ಯಾವಾದ್ರಿ? ಹೇಳಲ್ಲ, ಪುಣ್ಯ ಪಾಪ. ಪುಣ್ಯ ಮಾಡಿನ ಸುಖವಲ್ಲ ಅಂದ್ರೆ ನಡೆಯಂಗಿಲ್ಲ, ಪಾಪ ಮಾಡಿನ ದುಃಖವಲ್ಲ ಅಂದ್ರೂ ಬಾರದು ಬಪ್ಪದು, ಬಪ್ಪದು ನಿಮ್ಮ ಅಪ್ಪಗೂ ತಪ್ಪದು. ಹೆಂಗದ? ಹಾಗಾದ್ರೆ ನಮ್ಗೆ ದುಃಖ ಬೇಕ ಏನು ಸುಖ ಬೇಕ? ನಿಮ್ಗೆ ಯಾರಿಗೆ ಬೇಕಾದವ್ರು ಕೇಳಿ. ಸುಖ ಹೋರಿ, ಸುಖ ನಮ್ಗೆ ಸುಖ ಬೇಕು. ಈ ಕತೆ ಹೇಳದಲ್ಲ, ಜಗಳ ಗಂಟೆ ಹೆಣ್ತಿ ಬೇಕೆ ಏನು ಚಲೋ ಹೆಣ್ತಿ ಬೇಕೆ? ಚಲೋ ಹೆಣ್ತಿ ಬೇಕು. ಕುಡಿ ಗಂಡು ಬೇಕೆ ಏನು ಚಲೋ ಗಂಡು ಬೇಕೆ? ಚಲೋನೇ ಬೇಕು. ದೇವ ಇದೆಲ್ಲ ಪುಣ್ಯ ಪಾಪದ ಮೇಲೆ ಸಿಗುತ್ತಾವ. ಪುಣ್ಯ ಯಾರು ಪುಣ್ಯ ಮಾಡ್ಯಾರ, ಚಲೋ ಗಂಡ, ಚಲೋ ಹೆಂಡತಿ, ಚಲೋ ಮಕ್ಕಳು, ಚಲೋ ದನನೂ ಚಲೋ ಸಿಗ್ತಾವ ಪುಣ್ಯ ಇದ್ರನೆ. ಕೆಲವೊಂದು ಗೊತ್ತದ ನಿಮ್ಗೆ, ಆಕಳು ಚಲೋ ಆಕಳು ಇದಿರ್ತಾವ ಬರ್ರಿ, ನೀವು ಹಿಂಡಾಕ ಹೋರಿ ತಬ್ಬಿ ತೋರಿ ನಿಮ್ಮನ್ನ ಹಿಂಗ್ ನೋಡ್ತಾವ, ಬಂದರೆ ಬಾ ಅಂತಾವ, ಜಾಡಿಸಿ ಒದಿತಾವ. ಏನ್ ಮಾಡ್ತೀವಿ? ಅವ್ ನೋಡಿದ್ರೆ ಬಂದರೆ ಬಾ ಅಂತಾವ. ಕೆಲವೊಂದು ಆಕಳ ನೀವು ತಬ್ಬಿ ತೋಡ್ ಬಂದ್ರೆ ತೊರಿ ಬಿಟ್ಟು ನಿಂದಿರ್ತಾವ ಹಿಂಡ್ಕೋ ಅಂತ. ಹಂಗ್ಯಾಕೆ ನೋಡ್ತಾವ? ನಿನ್ನ ಪಾಪದು, ನಿನ್ನ ಪಾಪ ಇತ್ತು ಅಂದ್ರೆ ಒದಿಯು ಆಕಳ, ಪುಣ್ಯ ಇತ್ತು ಅಂದ್ರೆ ಹಿಂಡು ಆಕಳ. ಪಾಪ ಇತ್ತು ಅಂದ್ರೆ ಗಳಸು ಗಂಡ, ಯಾವುದು ಹಾಳು ಮಾಡೋ ಗಂಡ. ಪುಣ್ಯ ಇತ್ತು ಅಂದ್ರೆ ಗಳಸು ಗಂಡ. ಇವು ಪ್ರೀತಿ ಪ್ರೇಮ ಹಾನಿ ಇವೆಲ್ಲ ಎದ್ರ ಮೇಲೆ ಅದಾವ ಅಂತ ಕೇಳಿದ್ರೆ ನಿಮ್ಮ ಪುಣ್ಯದ ಪಾಪದ ಮೇಲೆ ಅದಾವ. ಅವು ಪುಣ್ಯ ಪಾಪ ಯಾಕಡೆ ಬರ್ತಾವ? ನೀವು ಮಾಡಿದ್ರೆ ಬರ್ತಾವ, ನಿಮ್ ಕೈಯಾಗದಾವ. ಸುಖ ದುಃಖ ಪುಣ್ಯ ಪಾಪದ ಕೈಯಾಗದಾವ. ಪುಣ್ಯ ಪಾಪ ನಿಮ್ ಕೈಯಾಗ, ಪುಣ್ಯ ಮಾಡೋದು ಪಾಪ ನಿಮ್ ಕೈಯಾಗದ. ಮಾಡೋದ್ರೊಳಗೆ ಪುಣ್ಯ ಮಾಡಿನ ಸುಖವಲ್ಲ ಅಂದ್ರೆ ನಡೆಯಂಗಿಲ್ಲ, ಪಾಪ ಮಾಡಿನ ದುಃಖವಲ್ಲ ಅಂದ್ರೂ ನಡೆಯಂಗಿಲ್ಲ. ಅದು ಭೋಗಿಸಬೇಕು. ಪುಣ್ಯ ಇತ್ತಂತ ಚಲೋ ಸಿಗ್ತದ್ರಿ. ಯಾವುದೋ ಒಂದು ಊರಾಗ ಒಬ್ಬ ಸ್ವಾಮಿ ಮಂದಿ ಮನೆ ಮುಗಿಸಕ್ ಹೋಗ್ತಾರಲ್ಲ, ಸ್ವಾಮಿ ಹೋಗ್ತಿದ್ದ. ದೊಡ್ಡ ಸಾಹುಕಾರ ಮನೆ ಏನಪ್ಪಾ ಅಂತ ಕೇಳಿದ್ರೆ ಹೋಗ್ತಿದ್ದ ಪೂಜೆ ಪಾಠ ಮಾಡಕ. ಎಷ್ಟು ಚಲೋ ಹೆಣ್ಮಗಳಿದ್ರಿ, ಹೆಣ್ತಿ ಗಂಡ ಕಷ್ಟ ಮಾಡ್ಕೊಂಡ್ ಬಂದಿದ್ದ, ನೀರ್ ಕಾಸಕ್ ಇಟ್ಟಿದ್ಲು. ಆಕೆ ಗಂಡ ಕರೆದು ಕುಂಡ್ರಿಸಿ ಬಚ್ಚದ್ಲಾಗ ಎಣ್ಣೆ ಹಚ್ಚಿ ತಲೆ ತಿಕ್ಕಿ ಚಂದ ನೀರ್ ಹಾಕ್ತಿದ್ರು. ಪಾಪಿದ ಸ್ವಾಮಿ ಭಿಕ್ಷಾಕ್ ಹೋಗಿದ್ರು ಮುಂಜಾನೆ ಹಿಟ್ಟು ಬಿಡಕ. ನೋಡ್ದ ಹೆಣ್ತಿ ಎಷ್ಟು ಚಂದ ಅದಾಳ, ಪಾಪ ಕಷ್ಟ ಮಾಡ್ಕೊಂಡ್ ಬಂದಾನ ಸಾವುಕಾರ. ಎಣ್ಣೆ ಹಚ್ಚಕತ್ತಾಳ, ಮೈ ತಿಕ್ಕಕತ್ತಾಳ, ಬಿಸಿಲ ಜಳಕ ಮಾಡ್ಸಕತ್ತಾಳ. ನಮ್ಮ ಮನೆಗೆ ಬಂದದ ರೊಟ್ಟಿ ಮಾಡಿದ್ರೆ ಗಿಟ್ಟಿ ಮಾಡ್ತದ, ಕುಂಡ್ರ ಅಂದ್ರೆ ಮಗೋತದ, ಮಕ್ಕೊಂದ್ರೆ ಎದ್ದು ನಿಂದಿರ್ತದ, ತಾ ಅಂದ್ರೆ ತಗೋ ಅಂತದ. ಇದು ಎಂತ ಹೆಂಡ್ತಿ ನಮ್ಗೆ ಹುಟ್ಟೆ ತಿಳ್ಕೊಂಡು ಪಾಪ ಮನೆಗೆ ಬಂದ, ಭಿಕ್ಷೆ ಬೇಡ ಬಂದ ಕೂಡಲೇ ಜ್ವಾ ಮಾರಿ ಕೆಳ ಮುಡಕ್ ಕುಂತಿದ್ದ. ಏನಾಗ್ಯದ ನಿನಗೆ ಧಾಡಿ ಅಂದ್ಲಕ್ಕೆ. ಏನಾಗ್ಯದ ನಿನಗೆ ಹಿಂಗ್ ಕುಂಡ್ರಾಕ್? ಯಾರು ಸತ್ತಾರೇನು ಮನೆ ಮಾರಿ ಹಿಂಗ್ ಕುಂತಿದ್? ಇಲ್ಲ, ಏನು ಹಂಗೇನಿಲ್ಲ. ಇವತ್ತ ಸಾವುಕಾರ ಹೆಂಡತಿ ನೋಡಿ ನನಗೆ ಮನಸ್ಸಿಗೆ ಬಹಳ ಕೆಟ್ಟ ಅನಿಸದ ಅಂದ. ಏನು ಸಾವುಕಾರರು ಕಷ್ಟ ಮಾಡ್ಕೊಂಡ್ ಬಂದಿರು,
ತಲೆಗೆಣ್ಣೆ ಹಚ್ಚೋದು, ಮೈಗೆಣ್ಣೆ ಹಚ್ಚೋದು, ತಿಕ್ಕೋದು, ಜಳಕ ಮಾಡಿಸೋದು, ಏನು ಪುಣ್ಯ ಮಾಡಿರ್ಬೇಕು ಸಾವುಕಾರ ಅಂದ್ರು. ನಾ ಏನು ಮಾಡಂಗಿರ್ತಿಲ್ಲೇನು, ನೀನು ಬೋಸ್ಬೋಬ ಹಾಕ್ತೇನೆ ನೀರು ಅನ್ಲಕ್ಕಿ. ಅವ ಅಂದ, ಅಯ್ಯಪ್ಪ ಎಂದು ಕೇಳಿ ಇಂಥದ್ದು ನನ್ನ ಎಷ್ಟು ಜೀವ ಹೇಳಿಕೆ ಅಂತ ತಿಳ್ಕೊಂಡು ಅದು ಬಾರಾಕ ಮಧ್ಯಾಹ್ನಕ್ಕೆ ಬರೋಬರ ಬಿಸಿಲಾಗ ಬೋಳ್ಸ್ಕೊಂಡ್ಬರ್ಬೇಕು ತಿಳಿ. ನಾನು ಹ್ಯಾಂಡ್ ಜಳಕ ಮಾಡಿಸ್ತಾಳ ಅಂತ ತಿಳ್ಕೊಂಡು ಏನಪ್ಪ ಅಂತ ಕೇಳಿದ್ರೆ ಬೋಳ್ಸ್ಕೊಂಡು ಬಂತು ರೀ. ಮಧ್ಯಾಹ್ನ ಬಾರಾಕ ಬ್ಯಾಸಿಯಾಗಿ ಬೋಳ್ಸ್ಕೊಂಬಂತು. ಆಕೆ ಕುಂಡ್ರು ಒಂದು ಜಳಕ ಮಾಡಿಸ್ತೀನಿ ಅಂತ ನೀರು ಕುದ್ಯಾಕ ಸಾಳ ಮಾಡ ಕುದ್ಯಾಕ ಹತ್ತಿತ್ತು. ನೀರು ಕುದ್ಯಾಕ ಹತ್ತಿತ್ತು. ಎಣ್ಣೆ ಹಚ್ತೀನಿ ಕುಂಡ್ರು ಅಂದ್ರು. ನಿಮಗೆ ಎಣ್ಣೆ ಕಾಸಕ್ಕೆ ಇಟ್ಟಾಡ್ರೆ ಬಟ್ಟೆ ನೋಡ್ಬೇಕಿಲ್ಲ ಸುಡ್ತಾ ಇಲ್ಲ ಅಂತ ಕಣ್ ಹಾಕ್ತೀನಿ. ಕಿವಿ ಹಿಂಗೆ ಮಾಡೋದು, ಹಿಂಗೆ ಮಾಡ ಹಾಕೋದು ಚರ ಅಂತ ಎಪ್ಪೋ ಅಂತ ಹಿಂಗೆ ಮಾಡ ಈ ಕಡೆ ಇಟ್ಟು ಹಾಕೋದು, ಎರಡು ಕಿವಿ ಹಾಕು. ಹಂಗ್ಯಾಕೆ ಚೇರಾಡಿ ತೆಕ್ಕೊಂಡ್ರು ನೀರಿಗೆ ಜಾಕ ಮಾಡಿಸ್ತೀವಿ ಅಂತ ನಿಮ್ಗೆ ಹೇಳ್ತೀನಿ ರೀ. ಮ್ಯಾಕ ಸುಡು ಸುಡು ನೀರು ಹಾಕಿದ್ಲು, ಕಿತ್ಕೊಂಡು ಎದ್ದು ಸಾವುಕಾರ ಮನೆಗೆ ಹೊರೈತದ. ಅಯ್ಯೋ ಯಾಕೆ ಅಯ್ಯಪ್ಪ ಹಿಂಗ್ ಬಂದಿ ಅಂತ ಕೇಳಿದ್ಲು ಸಾವುಕಾರ್ತಿ. ಯವ್ವ ನೀವು ಮಾಡೋದು ಗಂಡನ ಸೇವಾ ನೋಡಿ ನನ್ನ ಹೆಂಡತಿಗೆ ಹೇಳಿದ್ರೆ ನನಗೆ ಹಿಂಗೆ ಮಾಡ್ಯಾಡ್ರಿ, ಅದು ಹೋಗ್ಯಾವ ಅನ್ನವ, ಅದು ಹೋಗ್ಯಾವ. ಅವಾಗ ಸಾವುಕಾರ್ತಿ ಅಂದು, ಒಬ್ಬರು ನೋಡಿ ಒಬ್ಬರಿಗೆ ಮಾಡಿದ್ರೆ ಬರಂಗಿಲ್ಲ ಸ್ವಾಮಿ, ಪುಣ್ಯ ಮಾಡಿದವರಿಗೆ ಅಂತ ಹೆಂಡ್ರು ಸಿಗ್ತಾರೋ, ನೀ ಪುಣ್ಯ ಮಾಡ್ಲಿಲ್ಲ ನಿನಗ್ಯಾರು ಸಿಗ್ತಾರೆ ಇಂಥವ್ ಸಿಕ್ಕಲ್ ನೋಡು ಅಂದ್ಲತ್ತಕ್ಕಿ ಸಾವುಕಾರ್ತಿ. ಅದಕ್ಕೆ ನಾವೆಲ್ಲರೂ ಏನಪ್ಪಾ ಅಂತ ಕೇಳಿದ್ರೆ ಜೀವನದಾಗ ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಬುದ್ಧಿವಂತರು, ಹೊಲ ಬೆಳೆಯುವ ಹೊಲ, ಹಿಂಡು ದನ ಬೇಡ್ತೇವಲ್ಲ ಯಪ್ಪ, ಇದಕ್ಕೆಲ್ಲ ಪುಣ್ಯ ಬೇಕು, ಪುಣ್ಯ ಬೇಕು. ಅದಕ್ಕೆ ಮಹಾತ್ಮರು ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು, ಪಾಪ ಮಾಡಬೇಡ, ಪುಣ್ಯ ಮಾಡು. ಆ ಪುಣ್ಯ ಎಲ್ಲಿ ತನಕ ನೀ ಮಾಡಂಗಿಲ್ಲ ಅಲ್ಲಿ ತನಕ ಸಿಗುವುದಿಲ್ಲ. ಪುಣ್ಯ ಮಾಡದವರಿಗೇನೆ ಸುಖ ಸಿಗುತ್ತದೆ. ಪುಣ್ಯ ಮಾಡ್ಲಾರ್ದೆ ನನಗೆ ಚಲೋ ಹೆಂಡತಿ, ಚಲೋ ಗಂಡ, ಚಲೋ ಮಕ್ಕಳು ಸಿಗುವುದಿಲ್ಲಪ್ಪ, ಸಿಗುವುದಿಲ್ಲ. ಅದಕ್ಕೆ ಮಹಾತ್ಮರು ಪುಣ್ಯ ಮಾಡಂತ. ನಾನು ಮೇಲೆ ಹೇಳ್ತಿರ್ತೀನಿ. ಯಾರೋ SB ಬ್ಯಾಂಕರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಮುಂಜಾನೆ ಒಬ್ಬ ಮನುಷ್ಯ ಏನು ದುಡಿಲಾರ್ದವ, ದುಃಖ ಪಡ್ಲಾರ್ದವ, ಏನೂ ಮಾಡ್ಲಾರ್ದ ನಾಲಾಯಕ ಮನುಷ್ಯ ಬ್ಯಾಂಕಿನ ಮುಂದೆ ನಡೆದಿದ್ದ. ಬ್ಯಾಂಕ್ ನಂದು ಮಂದಿ ರೊಕ್ಕ ತಗೊಂಡು ಎಣಸ್ಕೋತ ಬರ್ತಿರು, ಹೊರಗೆ ಬರಕ್ಕೆ ರೊಕ್ಕ ಎಣಸ್ಕೋತ ಮಂದಿ ಬರ್ತಿರು. ಅವ ಅಂದ, ಇಲ್ಲಿ ರೊಕ್ಕ ಕೊಡಂಗೆ ಕಾಣ್ತಾರಪ್ಪ, ಬಂದವ್ರು ಎಣಸ್ಕೋತೇ ಬರ್ತಾರ, ಎಣಸ್ಕೋತ ಬರ್ತಾರ, ರೊಕ್ಕ ಕೊಡಂಗೆ ಕಾಣ್ತಾರ ತಿಳ್ಕೊಂಡು ವಿಚಾರ ಮಾಡಿ ಬ್ಯಾಂಕ್ ಬಂದಾಗದು 11 ಆಕತ್ತಿತ್ತು. ಇವ ಹೋದ, ಮ್ಯಾನೇಜರ್ ಕುಂತಿದ್ರು. ಸಾಹೇಬ್ರ ರೊಕ್ಕ ಕೊಡ್ರಿ ಅಂದ. ಏನೋ ತಮ್ಮ ರೊಕ್ಕ ರೀ, ರೊಕ್ಕ ಕೊಡ್ರಿ. ಯಾಕೋ ಅಂದ್ರಿ, ಎಲ್ಲರೂ ಕೊಡಕ್ ಹೋಗ್ತೀರಿ, ನನ್ ಕೊಡಂಗಿಲ್ಲ ನೀವು? ಎಲ್ಲ ಮಂದಿ ಎಣಸ್ಕೋತ ನಡೆದಾರ, ಎಲ್ಲ ರೊಕ್ಕ ತಗೋತಾರೆ, ಎಣಸ್ತಾರ ನಡೆದಾರ, ಕೊಡ್ರಿ, ಎಲ್ಲರೂ ಕೊಡ್ತೀರಿ, ನನಗೆ ಕೊಡಂಗಿಲ್ರಿ ಅಂದವ. ಮ್ಯಾನೇಜರ್ ಅವನು ಮಾರಿ ನೋಡ್ದ, ಈ ಗಿರಕಿಂದು ಬಂದಿಲ್ಲ ಬ್ಯಾಂಕಿಗೆ, ಇವತ್ತು ಬಂದದ, ರೊಕ್ಕ ಕೊಡ್ರಿ ಅಂತಾನ. ಅದ ಇವನು ಎಂತ ವಿಚಿತ್ರ, ತಮ್ಮ ಏನ್ ಬೇಕು? ರೊಕ್ಕ ಬೇಕಾದ, ಮುಂದೆ ಬಾ ಅಂದ. ಮುಂದೆ ಹೋದ, ಇನ್ನೊಂದಿಟ್ಟು ಮುಂದೆ ಬಾ ಅಂದ. ಮುಂದೆ ಹೋದ. ಮ್ಯಾನೇಜರ್ ಬಡ ಚಲೋ ಗಟ್ಟಿಬಿಟ್ಟು ಮನುಷ್ಯ ಇದ್ದ. ಒಂದು ಕಪಾಳ ಕೊಟ್ಟ, ಗಿರಿ ತಿರುಗಿ ಬಿತ್ತು ಕೆಳಗದು. ಏನ್ರಿ ಸಾಹೇಬ್ರ ಮಂದಿಗೆಲ್ಲ ರೊಕ್ಕ ಕೊಡ್ತೀರಿ, ನನಗೆ ಕುಡಿತೀರಲ್ಲ ಅಂದ. ತಮ್ಮ ಅವ್ರ ಮೊದಲು ಬ್ಯಾಂಕದಾಗ ಇಟ್ಟಾರೆ, ಆ ಬಡ್ಡಿ ಒಳಗೆ ಕಟ್ಟಾರ, ನೀ ಇಟ್ಟಿದ್ದೇನು ಅಂದವ. ನಾ ಇಟ್ಟಿಲ್ರಿ ಅಂದ. ಬಾ ಮುಂದ ಅಂದವ. ಅಪ್ಪ ಒಲ್ಲ ಅಂದವ. ಅಲ್ಲ, ಬ್ಯಾಂಕ್ನಾಗ ರೊಕ್ಕ ಇಟ್ರೆ ಬಡ್ಡಿ ಸಿಗ್ತದ್ರಿ, ಮೊದಲು ಇಡ್ರಿ, ಆಮೇಲೆ ಬಡ್ಡಿ ಕೇಳ್ರಿ. ಇಡ್ಲಾರ್ದೆ ಬಡ್ಡಿ ಕೇಳಿದ್ರೆ ಅವನಿಗೆ ಹೆಂಗ್ ಕಪಾಳ ಬಾತು ಹಂಗ ನಿಮ್ಮದು ಕಪಾಳ ಬಾಯ್ತದ.
ಜಗತ್ತಿನೊಳಗೆ ಪುಣ್ಯ ಮಾಡ್ಲಾರ್ದ ದಾನ ಇಲ್ಲ, ಧರ್ಮ ಇಲ್ಲ, ಭಗವಂತನ ಭಕ್ತಿ ಇಲ್ಲ, ನನಗೆ ಅದು ಕೊಡು ಇದು ಕೊಡು ಅಂದ್ರೆ ದೇವರ ಆ ಮ್ಯಾನೇಜರ್ ಕೊಟ್ಟಂಗೆ ಕೊಡ್ತಾನೆ ನಿಮಗೆ. ಅದಕ್ಕೆ ಮೊದಲು ಮಾಡ್ರಿ, ಅದಕ್ಕೆ ಪುಣ್ಯವನ್ನೇ ಮಾಡು. ಮೊದಲು ಪುಣ್ಯ ಮಾಡಿ. ಪುಣ್ಯ ಮಾಡ್ಲಾರ್ದ ಬೇಡಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ಲಾರ್ದ ಬಿತ್ತಲಾರ್ದ ಬೆಳಿ ಕೇಳಕ್ ಹೋದ್ರೆ ಏನಂತಾರ? ಮೂರ್ಖ ಅಂತಾರಲ್ಲ. ಹೊಲ ಮೊದಲು ಹಸನು ಮಾಡು, ಆಮೇಲೆ ಬಿತ್ತು, ಚೊರೋ ಬೀಜ ಬಿತ್ತು, ಕಳಿ ತೆಗಿ, ಆಮೇಲೆ ರಾಶಿ ಮಾಡಕ್ ಹೋಗು. ಬಿತ್ತಲಾರ್ದೆ ಹೊಲ ಹಸನು ಮಾಡ್ಲಾರ್ದೆ ರಾಶಿ ಮಾಡಕ್ ಹೋದ್ರೆ ಏನು ಸಿಗ್ತದೆ? ಮೂರ್ಖ. ಅದರಂತೆ ಪುಣ್ಯ ಮಾಡ್ಲಾರ್ದೆ ನನಗೆ ಹೆಂಡತಿ, ಗಂಡ, ರೊಕ್ಕ, ರೂಪಾಯಿ, ಕೀರ್ತಿ ಎಲ್ಲ ಸಿಗಲಿ ಅಂದ್ರೆ ಎಲ್ಲಿ ಸಿಗುವುದಿಲ್ಲ. ಅದು ನಿಯಮನೇ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಪುಣ್ಯ ಮಾಡಬೇಕು. ಪುಣ್ಯ ಮಾಡಕ ನಮ್ಮ ಅಂತ್ಯಕ್ಕೆ ಏನ್ ಅದಾವ? ರೊಕ್ಕಿದ್ದವ್ರೆ ಪುಣ್ಯ ಮಾಡ್ಬೇಕಾ? ರೊಕ್ಕಿದ್ದವ್ರು ಪುಣ್ಯ ಮಾಡಕ್ ಬರಂಗಿಲ್ಲ. ಪುಣ್ಯ ಮಾಡಕ್ಕೆ ರೊಕ್ಕನೇ ಬೇಕಂತ ಇಲ್ಲ, ಅದನ್ನು ಒಂದು ಜರೂರಿ ಅದ. ಪರಂತು ರೊಕ್ಕ ಇಲ್ಲೇನು ಪುಣ್ಯ ಮಾಡಕ್ಕೆ ಬರ್ತಾ ಇದೆ. ಇದು ನೆನಪಿಡ್ಬೇಕು. ಏನು ಪುಣ್ಯ? ಅವು ಪುಣ್ಯ ಗಳಿಸಕ್ಕೆ ನಮ್ಮ ಅಂತ್ಯಕ್ಕೆ 3 ಸಾಮಾನು ಅದಾವ. ರೊಕ್ಕ ಜರೂರತ್ತಿಲ್ಲ, ಏನು ನಮ್ಮ ಅಂತ್ಯಕ್ಕೆ 3 ಸಾಮಾನು ಪರಮಾತ್ಮ ಕೊಟ್ಟೆ ಕಳಿಸ್ಯಾನ. ಏನು? ಒಂದು ಶರೀರ, 2ನೇದು ಬಾಯಿ, 3ನೇದು ಮನಸ್ಸು. ಪುಣ್ಯ ಗಳಿಸಕ್ ಬೇಕು ನೋಡ್ರಿ. ಶರೀರದಿಂದ ಪುಣ್ಯ ಗಳಿಸ್ಬೋದು. ನಿಜಗುಂಡ್ರು ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ? ಕೂಡಿ ಸುಗುಣದೊಡೆ ತಿಳಿದು ನೋಡಿ ತಿರುವಿದ ಕರ್ಣದಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ? ಪುಣ್ಯ ಹಂಗೆ ಸಿಗಂಗಿಲ್ರಿ. ದಿನಕ್ಕೆ 8 ತಾಸು ಆಫೀಸದ ದುಡಿದ್ರೆ ಪಗಾರ ಸಿಗ್ತದ. ಬಿಸಿಲಾಗ ಮೈಯ ಪೂರಾ ಎಲು ಕಾಯ್ದಾಗ ಬೆಳಿ ಬರ್ತದೆ. ಹಂಗೆ ಬೆಳಿ ಬರಂಗಿಲ್ಲಪ್ಪ, ಹಂಗೆ ಬೆಳಿ ಬರಂಗಿಲ್ಲ. ನಿಮ್ಮ ಮೈ ಎಲು ಕಾಯ್ಬೇಕು. ಹೊಲ್ದಾಗ ಭೂಮಿ ಹೆಂಗೆ ಕಾಯ್ತದೆ, ಎಲು ಕಾಯ್ದ್ರೆ ದುಡಿದ್ರೆ ಬೆಳಿ ಬರ್ತವೆ. 8 ತಾಸು ಆಫೀಸನ ಕೆಲಸ ಮಾಡಿದ್ರೆ 1 ತಾರೀಕಿಗೆ ಪಗಾರ ಸಿಗ್ತದೆ. ಹಾಗೆ ನಮ್ಮ ಜೀವನದೊಳಗೆ ಸುಖ ಸಿಗಬೇಕು ಅಂದ್ರೆ ದುಡಿಬೇಕು, ತಪ ಮಾಡಬೇಕು. ಶರೀರದಿಂದ ಮಾಡು, ಮನಸ್ಸಿನಿಂದ ಮಾಡು, ಬಾಯಿಯಿಂದ ವಾಣಿಯಿಂದ ಮಾಡು. ಆ ತಪಶ್ಚರ್ಯ ಮಾಡಿದಿ ಅಂದ್ರೆ ಪರಮಾತ್ಮ ನಿಂಗೆ ಫಲ ಕೊಡ್ತಾನೆ. ಶರೀರದಿಂದ ತಪಶ್ಚರ್ಯ ಮಾಡಕ್ಕೆ ಹೇಳ್ಯಾರ ಅವರು. ಗುರುಗಳ ಸೇವೆ ಮಾಡು, ಪೂಜಾ ಮಾಡು, ಸಂಚಾರ ಮಾಡು, ಪ್ರದಕ್ಷಿಣೆ ಹಾಕು, ಇವೆಲ್ಲ ಶರೀರದಿಂದ ಮಾಡು. ಮಾಡಿದ್ರೆ ಪುಣ್ಯ ಏನಪ್ಪ ನಿಮಗೆ ಸಿಗ್ತದೆ, ಪುಣ್ಯ ಸಿಗ್ತದೆ. ನಾನು ಹೇಳೀನಿ, ಶರೀರದಿಂದ ಮನುಷ್ಯ ತಪಶ್ಚರ್ಯ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಒಬ್ಬಕ್ಕೆ ದೊಡ್ಡ ರಾಣಿ ಆಗಿ ಹೋಗ್ಯಾಳ. ಬಹಳ ದೊಡ್ಡ ರಾಣಿ, ಸಾಮ್ರಾಟ ಚಕ್ರವರ್ತಿಯ ಹೆಂಡತಿ ಆಕೆ ದಿನಂಪ್ರತಿ, ರಾಣಿ ಅಂದ್ರೆ ಗೊತ್ತಿರ್ತಾರೆ ನಿಮ್ಗೆ, ರಾಣಿ ಅಂತ ಯಾರಿಗೆ ಅಂತಾರೆ? ರಾಣಿ ಅಂತ ಯಾರ ಹಿಂದೆ 10-20 ಜನ ಸೇವೆ ಮಾಡೋರು ಇರ್ತಾರೆ, ಕಾಲಿಗೆ ಮಣ್ಣು ಹತ್ತಬಾರದು ಅಂತ ನೋಡೋರು ಇರ್ತಾರೆ, ಅವ್ರಿಗೆ ರಾಣಿ ಅಂತ. ಅವ್ರೇನು ಮಾಡಂಗಿಲ್ಲ, ಅಂತ ರಾಣಿ ದಿನಂಪ್ರತಿ ಶಿವಮಂದಿರದ ಸೇವಾ ಮಾಡ್ತೇವೆ. ಕಸ ಹೊಡಿತಿದ್ಲು, ಒರೆಸ್ತಿದ್ಲು, ಎಲ್ಲ ಮಾಡೋದು ನೋಡಿ ಆಕೆ ಜೊತೆಗೆ 4-5 ಮಂದಿ ಹೆಣ್ಮಕ್ಳು ಬರ್ತಿರ್ತಾರೆ. ಅವ್ವ ನೀವು ಮಾಡ್ಬೇಡ್ರಿ ಅವ್ವ, ನಾವು ಮಾಡ್ತೇವ್ರಿ ಅವ್ವ, ನೀವು ರಾಜರಿದ್ದೀರಿ ಅವ್ವ, ರಾಣಿ ನೀವು ಮಾಡ್ಬೇಡ್ರಿ ಅವ್ವ ಅಂತ. ಇಲ್ಲ ನಾನೇ ಮಾಡ್ತೀನಿ, ನೀವು ಸುಮ್ಮನೆ ನೋಡ್ರಿ ನಾ ಮಾಡ್ತೀನಿ. ಏನ್ ಮಾಡ್ತಾರ ಪಾಪ. ಒಂದ್ ದಿವಸ ಹೀಗೆ ಆ ಟೈಮಕ್ಕೆ ಒಬ್ಬರು ಋಷಿಗಳು ಬಂದರು ಆ ದೇವರ ಗುಡಿಗೆ. ರಾತ್ರಿ ಅಲ್ಲೇ ವಸ್ತಿ ಮಾಡಿದ್ರು. ಮುಂಜಾನೆ ಎದ್ದು ಅವ್ರು ಪೂಜಾ ಪಾಠ ಮಾಡುವಾಗ ಈ ಹೆಣ್ಮಗಳು ರಾಣಿ ಆಕೆ ಏನಪ್ಪಾ ಅಂತ ಕೇಳಿದ್ರೆ ಕಸ ಹೊಡಿದು ಎಲ್ಲ ಹೊಡಿದು ನೋಡಿ ಆಶ್ಚರ್ಯ ಆಯ್ತು. ಮೈ ತುಂಬ ಬಂಗಾರದ, ಹಿಂದೆ ಮುಂದೆ ಸೇವಕರದಾರೆ,
8 ಮಂದಿ ಹೆಣ್ಮಕ್ಳು ಅದಾರ ಬಂತು ಕಸ ಸ್ವತಃ ಹೊಡಿತಾಳೆ. ಬ್ಯಾಡ ಅಂದ್ರೆ ಕೇಳುವಳು ಇಲ್ಲ. ಅವ ಋಷಿಗಳು ಕೇಳಿದ್ರು, ಅಮ್ಮ ನಿನ್ನ ಕೈಗೊಂದು ಕಾಲಿಗೊಂದು ಕೆಲಸ ಮಾಡೋ ಇರಕ್ಕಾಗಿ ನೀ ಯಾಕೆ ಹೊಡಿತಿ? ಗುಡಿ ಕಸ ನೀ ಯಾಕೆ ಹೊಡಿತಿ? ಯಪ್ಪ ಬಹಳ ದೊಡ್ಡ ಕಥೆ ಅದ ಅಂದಕ್ಕೆ. ಏನು? ನಾನು ಹಿಂದಿನ ಜನ್ಮದೊಳಗೆ ಕಾಗಿ ಆಗಿದ್ದೆ. ಕಾಗಿ ಶಿವರಾತ್ರಿ ದಿವಸ ದೇವರ ಗುಡಿಗೆ ಎಲ್ಲರೂ ಏನಪ್ಪಾ ಅಂತ ಕೇಳಿದ್ರೆ ನೈವೇದ್ಯ ತಗೊಂಡು ಹೋಗ್ತಿದ್ರು, ಪೂಜಾಕ್ಕೆ ಒಯ್ತಿದ್ರು. ಆ ಪೂಜಾ ತಗೊಂಡು ಹೋಗೋರ್ ಕೈಯಂದು ಒಂದಿಷ್ಟು ಸಾಮಾನ, ತಿನ್ನು ಸಾಮಾನ ಕೆಳಗೆ ಬಿತ್ತು. ನಾನು 3 ದಿವಸ ಉಪವಾಸ ಇದ್ದೆ, ಎಲ್ಲಿ ಸಿಕ್ಕಿತ್ತಿಲ್ಲ. ನಾ ಕಾಗಿ ಆಗಿದ್ದೆ, ಗಿಡದಾಗ ಕುಂತಿದ್ದೆ. ಅದು ಕೆಳಗೆ ಬಿತ್ತು, ತಿನ್ಬೇಕಂತ ನಾ ಹಾರಿ ಕೆಳಗೆ ಬರ್ತಿದ್ದೆ, ಮತ್ತೊಬ್ರು ಬರ್ತಿರು. ನೀವು ನೋಡ್ತೀರ, ರೋಡ್ ದಾಟ್ಬೇಕಂತೀರಿ, ಗಾಡಿ ಬರ್ತವ್ರು ಮತ್ತೆ ಸರಿತೀರಿ, ಮತ್ತೆ ಹೋಗ್ಬೇಕಂತೀರಿ, ಮತ್ತೆ ಸರಿತೀರಲ್ರಿ. ನೀವು ರೋಡ್ ದಾಟ್ಬೇಕಾದ್ರೆ ಯಾವ ಗಾಡಿ ಇಲ್ಲಿ ಸರಿತೀರಿ, ಯಾರು ಬರಕ ಸರಿತೀವಿ, ಹೋಗ್ತೀರಿ ಬರ್ತೀರಿ. ಹಂಗ ಎಷ್ಟೋ ಸಲ ನಾನು ಅದು ತಿನ್ನಾಕ ಕೈಯಾಂದು ಬಿದ್ದುದು ಒಂದಿಷ್ಟು ಅನ್ನದ್ದು ಏನಪ್ಪಾ ಅದು ಯಾವುದೋ ಉಂಡೆ ಏನೋ ಬಿದ್ದುದು ತಗೋಬೇಕಂತ ನಾ ಕೆಳಗೆ ಹಾದಿಗೆ ಬರ್ತಿದ್ದೆ, ಹಾರಿ ಬರ್ತಿದ್ದೆ. ಮಂದಿ ಬರ್ತಿರು, ಮತ್ತೆ ಹೋಗ್ತಿದ್ದೆ. ಪರಂತು ನಾ ಹಾರಿ ಬರಾಕ ನಾನು ಪಂಕ ಹಿಂಗೆ ಜಾಡ್ಸಕ್ಕ ದಾರಿ ಮ್ಯಾಲಿನ ಕಸ ದೂರ ಆಗ್ತಿತ್ತು. ಮತ್ತೆ ಹಿಂಗೆ ಪಂಕ ಹೊಡೆದು ದೂರ ಆಗ್ತಿತ್ತು. ನಾ ಏನು ಕಸ ತೆಗಿಬೇಕಂತ ನಾ ಮಾಡಿಲ್ಲ. ನನಗೆ ಅನ್ನ ಸಿಗಬೇಕು ಅಂತ ಕೆಳಗೆ ಹಾರಿ ಬಂದು 1 ಸಲ ಅಲ್ಲ, 2 ಸಲ ಅಲ್ಲ, 60-70 ಸಲ ನಾ ಕೆಳಗೆ ಬರಬೇಕು. ನನ್ನ ಪಂಕದಿಂದ ಅದು ದಾರಿ ಅದು ಸ್ವಚ್ಛ ಆಗಬೇಕು, ಮತ್ತು ನಾವು ವಾಪಸ್ ಹೋಗ್ಬೇಕು. ಅದೊಂದಿಟ್ಟು ಅನ್ನ ತಿಂದು ನಾನು ಸತ್ತದ್ದಕ್ಕೆ ಆ ದೇವರ ದಾರಿ ಬಿದ್ದು ಕಸ ತೆಗಿಬೇಕಂತಲ್ಲ, ನನ್ನ ಹೊಟ್ಟಿ ಸಲುವಾಗಿ ನಾ ಪಂಕ ಏನಪ್ಪಾ ನನ್ನ ಪಕ್ಕ ಅಳಗಾಡಿಸಿದ್ರ ಧೂಳಿ ಹಾರದಕ್ಕೆ ನನಗೆ ಪರಮಾತ್ಮ ಈ ರಾಣಿ ಜನ್ಮ ಕೊಟ್ಟಾನ. ನನಗೆ ನೆನಪು ಹಾರಿಲ್ಲ, ನನಗೆ ನೆನಪಾಗ ಕಾಗಿಯಾಗಿ ಕಸ ಹೊಡೆದಕ್ಕೆ ನಾ ರಾಣಿ ಆಗೀನಿ. ಈಗ ರಾಣಿ ಆಗಿ ನಾ ಕಸ ಹೊಡೆದಿದ್ರು ಮತ್ತೆ ಕಾಗಿ ಆಗಲೇನು ಸ್ವಾಮಿ? ಅದಕ್ಕೆ ನಾ ದಿನಂಪ್ರತಿ ನಾನು ರಾಣಿ ಆದರೂ ಈ ಕಸ ದಿನಂಪ್ರತಿ ಹೊಡಿತೀನಿ ಅಂತ ಆ ಹೆಣ್ಮಗಳು ಹೇಳದ್ಲಂತ. ರಾಣಿ ಪುಣ್ಯಾತ್ಮರೇ, ಮನೆ ಕಸರೇ ಹೊಡಿತೀರಲ್ಲ ದಿನ, ಅದರೇ ಹೊಡಿತೀರಿ. ಪರಂತು ಮನೆ ಕಸ ಹೊಡೆದ್ರೆ ಮನೆ ಸ್ವಚ್ಛ ಆಗ್ತದೆ, ಗುಡಿ ಕಸ ಹೊಡೆದ್ರೆ ಮನಸ್ಸು ಸ್ವಚ್ಛ ಆಗ್ತದೆ. ನೆನಪಿಡ್ರಿ, ಗುಡಿ ಕಸ ಹೊಡೆದ್ರೆ ಏನಾಗ್ತದೆ? ದೇವರ ಗುಡಿ ಮಠದ ಕಸ ಹೊಡೆದ್ರೆ ಮನಸ್ಸು ಸ್ವಚ್ಛ ಆಗ್ತದ. ಮನೆ ಕಸ ಹೊಡೆದ್ರೆ ಮನೆ ಸ್ವಚ್ಛ ಆಗ್ತದ. ಮನೆ ಸ್ವಚ್ಛ ಆದ್ರೆ ಏನಿಲ್ಲ, ಮನಸ್ಸು ಸ್ವಚ್ಛ ಆಗ್ಬೇಕು. ಮನಸ್ಸು ಸ್ವಚ್ಛ ಆಗ್ಬೇಕಂದ್ರೆ ದೇವರ ಸೇವಾ ಮಾಡಬೇಕು, ಮಠದ ಸೇವಾ ಮಾಡಬೇಕು, ಮಂದಿರ ಸೇವಾ ಮಾಡಬೇಕು. ಹಾಗಾದ್ರೆ ನಿಮಗೆ ಪುಣ್ಯ ಬರ್ತದೆ, ಪಾಪ ಹೋಗ್ತ. ಪುಣ್ಯ ಗಳಿಸಕ್ಕೆ ಇದೊಂದು ಶರೀರದಿಂದ. ವಾಣಿಯಿಂದ ಏನ್ ಮಾಡಬೇಕು? ಬಾಯಿಯಿಂದ. ಇವತ್ತು ಅದೇ ಹೇಳಕತ್ತಾರೆ, ಪುಣ್ಯ ಪಾಪವೆಂಬುದು ನಿಮ್ಮಿಷ್ಟ ಕಂಡಿರಿ. ನನ್ನ ಶರೀರ ಅಸ್ವಸ್ಥದ, ಶರೀರದ ಶಕ್ತಿ ಇಲ್ಲ, ನನಗೆ ಮಾಡಕ್ ಆಗಂಗಿಲ್ಲ ಅಂದ್ರೆ ಪರಮಾತ್ಮ ಸೆಕೆಂಡ್ ಚಾನ್ಸ್ ಕೊಡ್ತಾನೆ. ನಿಮ್ಗೆ ಬಾಯಿ ಮಾತಾಡ್ಕರೆ ಬರ್ತಾವಲ್ಲ, ಬಾಯಿ ಮಾತಾಡ ಬರ್ತಾ. ಏನು ಬಂದಿರಿ ಹದಳ ಬಿದ್ದಿರಿ ಎಂದರೆ ನಿಮ್ಮೈಶ್ವರಿ ಹಾರಿ ಹೋಗುವುದೇ. ಹೆಂಗೆ ಹೇಳೋದು ಬಸವಣ್ಣ? ಯಾರೇ ಬಂದ್ರೆ ಪ್ರೀತಿ ಮಾತಿಗೇನು ಕೊರತದೆ? ಮಾತಿಗೇನು ಕೊರತದೆ? ಮಾತಾಡಕ್ ಬರ್ತದಲ್ಲ. ಮಾತು ಪ್ರೀತಿಯಿಂದ ಆಡ್ರಿ, ಪ್ರೇಮದಿಂದ ಆಡ್ರಿ. ಪರಂತು ನೀವೆಲ್ಲ ಮಾಡಿರಿ, ಮಾತು ಕೆಟ್ಟ ಮಾತಾಡಿದ್ರಿ ಅಂದ್ರೆ ನೀವು ಮಾಡೋದೆಲ್ಲ ಪುಣ್ಯ ಹೋಗ್ಕ. ಸ್ವಾಮಿಗಳ ಕರೆಸೋದ್ರಿ, ನಮ್ಮ ಕರೆಸೋದ್ರಿ, ಹೊಟ್ಟೆ ತುಂಬ ಹೋಳಿಗೆ ಉಣಿಸೋದ್ರಿ,
ಮೈ ತುಂಬ ಬಟ್ಟಿ ಕೊಟ್ರಿ, ಕೈ ತುಂಬ ರೊಕ್ಕನ ಕೊಟ್ರಿ, ಆಯ್ತು ರೀ ಸ್ವಾಮಿಗಳ ಟೈಮ್ ಆಯ್ತು ಹೋರಿ, ಇದೇ ಬಂದಿರಿ, ಇನ್ನೊಮ್ಮೆ ನಮ್ಮ ಮನೆಗೆ ಬಂದ್ರೆ ನಿಮ್ಮ ಕಾಲ ಮುರಿತೇವಂದ್ರ ಇಟ್ಟೆಲ್ಲ ಕೊಟ್ಟು ಪುಣ್ಯ ಬರ್ತದ ಪಾಪ ಬರ್ತದ. ಏನೋ ಕೊಡ್ಬೇಡ್ರಿ, ಯಪ್ಪ ನಮ್ಮ ಮನೆಗೆ ಬಂದ್ರಿ ಬಹಳ ಸಂತೋಷ ಆಯ್ತಲ್ರಿ, ನಮ್ಗೆ ಆನಂದ ಆಯ್ತ್ರಿ ಅಪ್ಪ, ದೇವ್ರು ಬಂದಂಗ ಆಯ್ತ್ರಿ ಅಪ್ಪ, ಏನೋ ಕೊಡ್ಬೇಡ್ರಿ. ಮಾತು ಆನಂದ ಕೊಡ್ತದೆ, ನಿಮ್ಮ ರೊಕ್ಕ ಆನಂದ ಕೊಡಂಗಿಲ್ಲ. ಮಾತು ಸಾಯುತಕ ನೆನಪಿರ್ತಾವ, ರೊಕ್ಕ ಯಾರ ಹಂತಕ್ಕೂ ಸಾಯುತಕ ಇರಂಗಿಲ್ಲ. ಹೋಗ್ತಾವ ರೊಕ್ಕ ಬರ್ತಾವ ಹೋಗ್ತಾವ, ಪರಂತು ಮಾತ ಆಡದ ಮಾತು ಏನಪ್ಪಾ ಅಂದ್ರೆ ಸಾಯುತಕ ಯಾರ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರು ಅಂದ್ರ, ಮನಸ್ಸಿಗೆ ತಾಪ ಮಾಡಿದ್ರು ಮಾತಾಡಿ ಅಂದ್ರ 10 ವರ್ಷ ಆಗ್ಲಕ್ಕ ಇದ್ರಿ ಬಂದ ಕೂಡಲೇ ಪಟ್ನೆ ನಿಮ್ ಜೀವ ಅಂತದ ಹಿಂಗ ಅಂದನಲ್ಲೋ ಯಪ್ಪ, ನಿಮ್ ಮನಸ್ಸಿಗೆ ಅನಿಸ್ತದ. ಅದಕ್ಕೆ ಮಾತು ಹೆಂಗಿರ್ಬೇಕು, ಬಹಳ ಮೆತ್ತಗಿರ್ಬೇಕು, ಮೆತ್ತಗಿರ್ಬೇಕು, ಬಹಳ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸದಾಶಿವನ ಒಲಿಮೆಯಯ್ಯ. ಯಾಕೆ ಹೇಳಬೇಕು ಮಹಾತ್ಮರು? ಪೆಟ್ಟು ಹೊಡೆದ್ರ, ಬಡಗಿರಿ ಹೊಡೆದ್ರಿ, ಕೊಳ್ಳಿರಿ ಹೊಡೆದ್ರಿ, ಮಾಯ್ತಾವ್ ಗಾಯ ಮಾಯ್ತಾವ. ಮಾತಿನ ಪೆಟ್ಟು ಬಿತ್ತು ಅಂದ್ರೆ ಸಾಯುತಕ ಮಾಯಂಗಿಲ್ಲ. ಆ ಒಂದು ಮಾತು ಏನು ಮಾಡ್ತು ಅಂದ್ರೆ ಸಂಪೂರ್ಣ ಪಾಂಡವರನ್ನು ಹಾಳು ಮಾಡ್ತು. ಹೆಂಗಾದ್ರು ಮಾತ ಯಾವಾಗ ಏನು ಹೆಂಗ ಆಡ್ಬೇಕು ಅನ್ನೋದು ಕಲಿಬೇಕು. ಬಹಳ ಸಾಲಿ ಕಲ್ತೀರಿ, BA MA ಕಲ್ತೀರಿ, ಮಾತಾಡಕ್ ಬರಂಗಿಲ್ಲ. ಬಹಳ ಮಂದಿ ಮಾತಾಡಕ್ ಬರಂಗಿಲ್ಲ. ಏಕವಚನ ತನಕ್ಕಿಂತ 1 ವರ್ಷ ದೊಡ್ಡವರು ಇದ್ದವರಿಗೆ ಏಕವಚನ ಮಾತಾಡಬಾರದು. ಅಣ್ಣ ಆಗಲಿ, ತಮ್ಮ ಆಗಲಿ, ಕಾಕ ಆಗಲಿ, ಬಾಬಾ ಆಗಲಿ, ಮಾವ ಆಗಲಿ, ಅತ್ತೆ ಆಗಲಿ, ಏಕವಚನ ಮಾತಾಡಬಾರ್ದು, ಬಹುವಚನ ಮಾತಾಡ್ಬೇಕು. ಶಾಸ್ತ್ರ ಹೇಳ್ತದೆ, ಯಾರು ನಮ್ಗಿಂತ ವಯಸ್ಸು 1 ವರ್ಷ ರೀ ಹಾಕ್ಬೇಕು. ಬರ್ರಿ, ಹೋಗ್ರಿ, ಕೂಡ್ರಿ, ಉಣ್ರಿ, ಬಾರೋ, ಹೋಗೋ, ಕುಂಡ್ರೋ, ಇದು ಯಾವ ಭಾಷೆ ಯಾರಿಗೂ ಗೊತ್ತಿದೆ. ಮನುಷ್ಯನಿಗೆ ಏಕವಚನ ಮಾತಾಡಬಾರ್ದು, ಯಾವಾಗಲೂ ಬಹುವಚನ ಮಾತಾಡ. ಬಹುವಚನದೊಳಗೆ ಬಹುವಚನ ಯಾಕೆ? ಒಬ್ಬನೇ ಅದಾನ್ರಿ, ಅವನಿಗೆ ಬಹುವಚನ, ಇಬ್ಬರಿದ್ರೆ ಬಹುವಚನದಿಲ್ಲ. ಏಕವಚನ, ದ್ವಿವಚನ, ಬಹುವಚನ ಅದಾವ ನಿಮ್ಮಲ್ಲಿ. ಒಬ್ಬನೇ ಅದಾನ, ಬಹುವಚನ ಯಾಕೆ ಮಾತಾಡಂತ? ಒಬ್ಬನೇ ಇಲ್ಲೋ, ಅವನಂತಕ್ಕೆ ದೇವರು ಅದಾನಿಲ್ಲ ದೇವ್ರು. ಎಲ್ಲರಲ್ಲಿ ದೇವ್ರು ಅದಾನ, ಒಬ್ಬನೇ ಇಲ್ಲವ, ಅವ್ರೊಳಗೆ ದೇವ್ರು ಅದಾನ. ದೇವರಿಗೆ ಏಕವಚನ ಮಾತಾಡಬಾರ್ದು, ಪಾಪ ಬರ್ತದೆ. ಶಾಸ್ತ್ರದ ಏನಪ್ಪಾ ಪಾಪ ಬರ್ತದೆ ಅಂತಾರ ಅವ್ರು. ಹಿರಿಯರಿಗೆ, ಗುರುಗಳಿಗೆ ಏಕವಚನದಾಗ ಮಾತಾಡಿದ್ರಿ ಅಂದ್ರೆ ಪಾಪ ಬರ್ತದೆ, ನಿನ್ನ ಪುಣ್ಯ ಹಾಳಾಗ್ತದೆ. ಅದಕ್ಕೆ ಯಾವಾಗಲೂ ಕೂಡ ಹಿರಿಯರಿಗೆ ಬಹುವಚನದಲ್ಲಿ ಮಾತಾಡಬೇಕೆ ವಿನಃ ಏಕವಚನದಾಗ ಮಾತಾಡಬಾರದು. ಅದಕ್ಕೆ ಲಕ್ಷ್ಯ ಇಡಬೇಕು. ಮಾತು ಏನಪ್ಪಾ ಅಂದ್ರೆ, ಎರಡನೇದು ನಮಗೆ ಶರೀರದಿಂದ ಸೇವಾ ಮಾಡಕ್ಕೆ ಬರಲಿಲ್ಲ ಅಂದ್ರೆ ವಾಣಿಯಿಂದ ಸೇವಾ ಮಾಡಕ್ಕೆ ಬರ್ತದೆ, ವಾಣಿಯಿಂದ ಪುಣ್ಯ ಗಳಿಸಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ನೀನು ಮಾತಾಡಕ್ ಕಲಿ. ಬಹಳ ಮಂದಿಗೆ ಮಾತಾಡಕ್ ಬರಂಗಿಲ್ರಿ, ಬಹಳ ಮಂದಿಗೆ ಮಾತಾಡಕ್ ಬರಂಗಿಲ್ಲ. 100ಕ್ಕೆ 90% ಮಂದಿಗೆ ಮಾತಾಡಕ್ ಬರಂಗಿಲ್ಲ. ನನ್ನ ಮಾತು ಕಲ್ತಿಲ್ಲೇನ್ರಿ ಅಂತಿರ್ಬೇಕು ನೀವು. ಮಾತಾಡೋದಂದ್ರೆ ಹಂಗಲ್ಲ, ಮಾತಾಡೋದಂದ್ರೆ ಇಷ್ಟು ಸೂಕ್ಷ್ಮದ. ಆ ಮಾತು ಏನಪ್ಪಾ ಅಂತ ಕೇಳಿ ಯಾರಿಗೆ ನೋವು ಆಗಿರಬಾರ್ದು, ನಿಮ್ಮ ಮಾತು ನೋವು ಆಗಿರಬಾರ್ದು. ನಿಮ್ಮ ಊರಾಗ ಬೆಕ್ಕದಾವಿಲ್ಲ ಅದಾವ, ಹೋಗ್ಯವಲ್ಲ ಬೆಕ್ಕದ. ಬೆಕ್ಕ ಒಮ್ಮೆ ಮರಿ ಇಡ್ತದೆ ಎಷ್ಟು? 4, 5, 6 ಹೌದಲ್ಲ. ಬೆಕ್ಕ ಮರಿ ಹಾಕಬೇಕು, ಒಂದೇ ಮನೆಯಾಗ ಇರಂಗಿಲ್ಲ. ಅದು ಒಂದು 4-5 ಮನೆ ತಿರುಗುತ್ತ ಇಲ್ರಿ. ಬೆಕ್ಕ ಮರಿ ತಗೊಂಡು ಹೋಯ್ತದೆ, ಮರಿ ಇಲ್ಲದೆ ಹೋಗ್ತದೆ. ಅಚ್ಚಾ, ಮರಿ ಕೈಯಾಗ ಹಿಡ್ಕೊಂಡು ಹೋಗ್ತದೆ, ಬಾಯಿ ಹಿಡ್ಕೊಂಡು ಹೋಗ್ತದೆ. ಕೈಯದಾಗ ಇಲ್ಲ. ಮತ್ತೆ ಹೆಂಗ್ ಹೋಯ್ತದೆ?
ಬಾಯಿಲೆ ಒಯ್ತದ. ಅದ್ರ ಬಾಯಾಗ ಹಲ್ಲದಾವಿಲ್ಲ, ಬೆಕ್ಕಿನ ಬಾಯಾಗ ಹಲ್ಲದಾವಿಲ್ಲ, ಇಲಿ ತಿಂತದಲ್ಲ ಮತ್ತ ಹಲ್ಲದಾವಿಲ್ಲ, ಹಲ್ಲದ. ಮತ್ತೆ ಮರಿ ಹಿಡ್ಕೊಂಡು ಹೋಗ್ತದ ಎದುರ್ಲೆ ಬಾಯಿಲೆ. ಒಂದ್ ವೇಳೆ ಆ ಮರಿಗೆ ಅದರ ಹಲ್ಲು ನಟಿಸ್ತು ಅಂದ್ರೆ, ರಕ್ತ ಬಂತು ಅಂದ್ರೆ ಅದು ಜೀವಂತ ಇರ್ತದೇನು ಸಾಯ್ತದ ಬೆಕ್ಕಿನ ಮರಿ? ರಕ್ತ ಬಂತಂದ್ರೆ ಇರಿ ಹತ್ತದ್ರೆ ಸಾಯ್ತವ. 4 ಮನೆ ಒಯ್ತದ ಖರೆ ಬಾಯಿಲೆ. ಹೆಂಗ್ ಒಯ್ತಿರ್ಬೇಕ್ರಿ? ಎಲ್ಲಿ ಒಂದು ಹಲ್ಲ ನಡ್ಲಾರ್ದಂಗ 4 ಮನಿ ತಿರುಗ್ತದ. ಯಾವುದು? ಬೆಕ್ಕು ಮರಿ ತಗೊಂಡು. ಎಲ್ಲಿ ಗಾಯ ಆಗಂಗಿಲ್ಲ. ಗಾಯ ಆಯ್ತು ಅಂದ್ರೆ ಆ ಮರಿ ಉಳಿಯಂಗಿಲ್ಲ, ಎಲ್ಲಿ ಹತ್ತಿ ಬಿಡ್ತಾವ. ಹೆಂಗ ಬಾಯಲ್ಲೇ ಮಾತಾಡಿದ್ರೆ ಗಾಯ ಆಗ್ಲಾರ್ದಂಗ ಮರಿಗೆ ಬೆಕ್ಕು ತಗೊಂಡು ಹೋಗ್ತದ, ಹಂಗ ನೀವು ಕಲೀರಿ. ಮಾತಾಡಿದ್ರಿ ಅಂದ್ರೆ ಯಾರ ಮನಸ್ಸಿಗೆ ನೋವು ಆಗ್ಲಾರ್ದಂಗ ಮಾತಾಡ್ಬೇಕು. ನೋವು ಆಗಂಗ ಮಾತಾಡಿದ್ರಿ ಅಂತಂದ್ರೆ ನಿಮ್ಗೆ ಎಂದೂ ಪುಣ್ಯ ಸಿಗಂಗಿಲ್ಲ ಅಂತ ಮಹಾನುಭಾವರು ಹೇಳ್ತಾರೆ. ಅದಕ್ಕೆ ಲಕ್ಷ್ಯ ಇಡಬೇಕು. ಮಾತು ಮನುಷ್ಯನಿಗೆಪ್ಪ ಅಂದ್ರೆ ಆನಂದನೂ ಕೊಡ್ತದೆ, ದುಃಖನೂ ಕೊಡ್ತದೆ, ಸುಖನೂ ಕೊಡ್ತದೆ ಅಂತ ತಿಳ್ಕೊಂಡು ಮಾತಾಡೋಕ್ಕಿಂತ ಮೊದಲ ಬಹಳ ವಿಚಾರ ಮಾಡಿ ಮಾತಾಡ್ಬೇಕು, ಬಹಳ ವಿಚಾರ ಮಾಡಿ. ಅದಕ್ಕೆ ಒಬ್ಬರು ಮಹಾತ್ಮರು ಬಹಳ ಸುಂದರ ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ, ಸ್ಪೀಕಿಂಗ್ ವಿತೌಟ್ ಥಿಂಕಿಂಗ್, ಸ್ಪೀಕಿಂಗ್ ವಿತೌಟ್ ಥಿಂಕಿಂಗ್ ಈಸ್ ಅ ಶೂಟಿಂಗ್ ವಿತೌಟ್ ಎನಿ ಏಮ್. ಇಂಗ್ಲಿಷ್ ನಲ್ಲಿ ಹೇಳಿದ್ರು, ವಿಚಾರ ಮಾಡಲಾರ್ದೆ ಮಾತಾಡೋದು. ನಾ ಮಾತಾಡಿದ್ರೆ ಏನಾಗ್ತದ, ಇದ್ರ ಪರಿಣಾಮ ಏನಾಗ್ತದ ಅನ್ನೋದು ಗೊತ್ತಿಲ್ಲದೆ ಮಾತಾಡೋದು. ಹೆಂಗ ಅಂತ ಕೇಳಿದ್ರೆ, ಬಂದೂಕ ಏನು ಮುಂದೆ ಏನು ಇಲ್ಲದೆ ಹಾರಿಸೋದು. ಬಂದೂಕ ಗೋಳಿ ಕಿಮ್ಮತ್ತಿಂದ ಮುಂದೆ ಏನೋ ಇರ್ಬೇಕಿಲ್ರಿ. ಒಂದು ಮಂಗ್ಯಾರ ಇರ್ಬೇಕು, ಒಂದು ಏನು ಚಿಗುರ ಇರ್ಬೇಕು, ಏನೋ ಇರ್ಬೇಕಲ್ಲ. ಏನು ಇಲ್ಲದೆ ವಿಥೌಟ್ ಏಮಿಂಗ್, ಶೂಟಿಂಗ್ ವಿಥೌಟ್ ಏಮಿಂಗ್ ಅಂದಾರ. ಲಕ್ಷ್ಯ ಇಲ್ಲದನೆ ಬಂದೂಕ ಹಾರಿಸೋದು ಹೆಂಗ ಹುಚ್ಚತನ ಅದ, ಹಂಗ ಏನಪ್ಪಾ ಅಂತ ಕೇಳಿದ್ರೆ ಲಾಭ ಹಾನಿ ನೋಡ್ಲಾರ್ದೆ ಮಾತಾಡೋದು ಅಷ್ಟೇ ಹುಚ್ಚುತನ. ಮೊದಲು ವಿಚಾರ ಮಾಡಬೇಕು, ಆಮೇಲೆ ಮಾತಾಡ್ಬೇಕು. ನಾ ಮಾತಾಡಿದ್ರೆ ಇದರ ಅರ್ಥ ಏನಾಗುತ್ತದೆ, ನಾ ಮಾತಾಡಿದ್ರೆ ಜಗಳ ಆಗ್ತಾವೋ ಏನು ಗೆಳತನ ಆಗ್ತಾವೋ, ನಾ ಮಾತಾಡಿದ್ರೆ ಲಾಭ ಆಗ್ತದೋ ಏನು ಹಾನಿ ಆಗ್ತದೋ, ಇಷ್ಟೆಲ್ಲ ವಿಚಾರ ಮಾಡಿ ಮಾತಾಡ್ಬೇಕೆ ವಿನಃ ಪಟಕನೇ ಮಾತಾಡೋದು ಹಿಂದ್ರುಗಡೆ ಸಾರಿ ಸಾರಿ ಅಂಬುದು ಕುಂಡಿರ್ತಾವ್ರ. ತಪ್ಪಾಯ್ತ್ರಿ, ಆಯ್ತ್ರಿ, ಬಾಯಿಲೆ ಹೋಯ್ತಂತ ಹೋಗ್ಯೋ ಮಾತು ಹೋಯ್ತ್ರಿ ಅಂತ. ಮಾತಾಕ್ ಹೋಗ್ತಾವ? ಮೊದಲು ವಿಚಾರ ಮಾಡಲಾರ್ದು ಮಾತಾಡಿದ್ರೆ ಮಾತು ಹೋಗ್ತಾವ. ಅದಕ್ಕನೇ ಮಹಾನುಭಾವರು ಏನಂದ್ರು ಅಂತ ಕೇಳಿದ್ರೆ, ವಿಚಾರ ಮಾಡಿ ಮಾತಾಡು, ಮಾತಾಡಿ ವಿಚಾರ ಮಾಡಕ್ಕೆ ಹೋಗಬೇಡ. ಹಾಗೆ ಹೋದಿ ಅಂತ ಕೇಳಿದ್ರೆ ನಿನಗೆ ದುಃಖನೇ ಆಗ್ತದೆ ವಿನ ಸುಖ ಆಗುದಿಲ್ಲ ತಿಳ್ಕೊಂಡು ಮಹಾತ್ಮರು ನಮ್ಮ ಮ್ಯಾಲಿಂದ ಮೇಲೆ ಹೇಳ್ತಾನೆ. ನಾವು ಹಾಗಿಲ್ಲ, ಬಾಯಿ ಬಂತ್ರಿ, ಆಡಂಗಾಯ್ತ್ರಿ, ಮಾತಾಡಂಗಾಯ್ತ್ರಿ, ಏನು ಹಂಗೆ ಮಾತಾಡಂಗೆ ಆಯ್ತಂತ ವಿಚಾರ ಮಾಡ್ಬೇಕು. ಅದಕ್ಕೆ ಪರಮಾತ್ಮ ಏನಂದ್ರು, ವಿಚಾರ ಮಾಡಿ ಮಾತಾಡಕ್ ಕಲೀರಿ. ನಮ್ಮಲ್ಲಿ ಹೇಳ್ತಿರ್ತಾರ, ಒಬ್ಬರು ಸ್ವಾಮಿಗಳು ಚೀನದೊಳಗೆ ಒಬ್ಬರು ದೊಡ್ಡ ಸ್ವಾಮಿಗಳಿದ್ರು. ಬಹಳ ಸತ್ಪುರುಷರು, ಸಾವಿರಾರು ಜನ ಭಕ್ತರು ಬರ್ತಿದ್ರು, ಅವರಂತೆ ಉಪದೇಶ ಮಾಡ್ತಿದ್ರು, ಸಿದ್ಧಿ ಪುರುಷರಿದ್ರು. ಸ್ವಾಮಿಗಳು ಹೇಳಿದ್ರು ಏನಂತ, ನಾನು ಸೋಮವಾರ ದೇಹ ಬಿಡ್ತೀನಪ್ಪ, ಹೆಂಗೆ ಸಿದ್ಧಾರ್ಥ ಹೇಳಿದ್ರಲ್ಲ ನಾ ಹೋಗ್ತೀನಂತ, ಹಂಗೆ ನಾ ಬಿಡ್ತೀನಿ, ನೀವೆಲ್ಲರೂ ಭಕ್ತರು ಬರ್ರಿ. ಎಲ್ಲಾರು ಅಪ್ಪ ಅವರು ಪ್ರೀತಿಯವರು ಹೋಗ್ತಾರಂದ್ರೆ ಆಯ್ತಾರನೆ ಎಲ್ಲ ಮಂದಿ ಬಂತು. ಮುಂಜಾನೆ 8ಕ್ಕೆ ದೇಹ ಬಿಡ್ತೇವೆ ಅಂದಾರ ಮಂದಿ ಎಲ್ಲ ಕೂಡ್ತು, ಯಪ್ಪ ಏನಾರೆ 1-2 ಮಾತು ಹೇಳ್ರಿ, ಕಡಿ ಮಾತ ನಮ್ಮ ಕಲ್ಯಾಣ ಆಗಂಗೆ ಏನಾರ 1-2 ಮಾತು ಹೇಳ್ರಿ ಅಂದ್ರು. ಅವ್ರು ಸುಮ್ಮನೆ ಕೂತಿದ್ರು.
ಯಪ್ಪ ಏನ್ರಿ ಒಂದ್ ಎರಡು ಮಾತು ಹೇಳ್ರಿ ಅಂತ ಮೇಲಕತ್ತಿರು. ಸ್ವಾಮಿಗಳು ಹೇಳಿ ಕೂಡ ಆ ಯಪ್ಪ ಎರಡು ಮಾತು ಹೇಳ್ರಿ ಅಂದ್ರೆ ಏನ್ರಿ ಆ ಸಾಹಿತ್ಯ ಅಂಕ ಸ್ವಾಮಿ ಹುಚ್ಚಿಡಿತಾರೆ. ಹಿಂಗೆ ಮಾಡಕತ್ತು ಏನಾದ್ರು ಎರಡು ಮಾತು ಹೇಳ ಆ ಮಾಡ್ತಾರೆ. ಯಪ್ಪ ಎರಡು ಮಾತು ಹೇಳಿ ಆ ಮಾಡ ಹಿಂಗ್ಯಾಕೆ ಮಾಡ್ತಾನೆ ಸ್ವಾಮಿ ಅಂತ ಕೇಳಿ. ಯಪ್ಪ ಹಂಗ್ಯಾಕೆ ಮಾಡಕತ್ತೀರಿ, ಏನ್ ಎರಡು ಮಾತು ಹೇಳ್ರಿ ಅದು ಎಷ್ಟೊತ್ತಾಗ ಹೇಳಕತ್ತೀರಿ ನಿಮ್ಗೆ ಗೊತ್ತೇ ಆಗೋದೇನು? ಏನ್ ಹೇಳ್ರಿ ಆ ಅಂತೀರಿ, ಏನು ಹೇಳಿದ್ರೆ ಆ ಅಂತೀರಿ. ಅರೆ ನಾ ಅದೇ ಹೇಳಕತ್ತೀನ ನಿಮ್ಗೆ ತಿಳಿದಿಲ್ಲ ನಾ ಏನು ಮಾಡ್ಲಿ ಅಂದ್ರು. ಏನ್ ಹೇಳ್ಬೇಕಂತೀರಿಯಪ್ಪ ಅಂದ್ರು. ಕೇಳಿದ್ರು, ನಿಮಗೂ ಕೇಳ್ತೀನಿ. ನಾಲಿಗೆ ಮೊದಲದೇನ ಹಲ್ಲು ಮೊದಲದವ? ಹಲ್ಲು ಅದಾವಿಲ್ಲ ನಿಮ್ಗೆ? ಅದಾವಲ್ಲ. ಅಚ್ಚಾ, ನಾಲಿಗೆ ಮೊದಲು ಹುಟ್ಟದೇನ ಹಲ್ಲು ಮೊದಲು ಹುಟ್ಟ್ಯಾವ? ನಾಲಿಗೆ ಮೊದಲು ಹುಟ್ಟ್ಯಾವ, ಹಲ್ಲ ಏನು ಮೊದಲು ಹುಟ್ಟಿದವ್ರು ಮೊದಲು ಸಾಯ್ಬೇಕೇನು? ಹಿಂದ್ರೂಡಿ ಹುಟ್ಟಿದವ್ರು ಸಾಯ್ಬೇಕು? ಸಣ್ಣವ್ರು ಸಾಯ್ಬೇಕೇನು ದೊಡ್ಡವ್ರು ಮೊದಲು ಸಾಯ್ಬೇಕ? ನಾಲಿಗೆ ಅಣ್ಣ, ಹಲ್ಲು ತಮ್ಮ. ಏನು ಅಣ್ಣ ಮೊದಲು ಸಾಯ್ಬೇಕೇನು ತಮ್ಮ ಮೊದಲು ಸಾಯ್ಬೇಕ? ಹಿರಿಯರು ಮೊದಲು ಸಾಯ್ಬೇಕು, ಸಣ್ಣವರು ಆಮೇಲೆ ಸಾಯ್ಬೇಕು, ಮೊದಲು ಹುಟ್ಟವರು ಮೊದಲು ಸಾಯ್ಬೇಕು, ಆಮೇಲೆ ಸಾಯ್ಬೇಕು. ಹೌದಿಲ್ರಿ? ಮೊದಲ ನಾಲಿಗೆ ಹುಟ್ಟ್ಯಾದ, ಆಮೇಲೆ ಹಲ್ಲು ಹುಟ್ಟ್ಯಾವ. ಮೊದಲು ಯಾರು ಹೋಗ್ಬೇಕು? ನಾಲಿಗೇನು ಹಲ್ಲ? ಹಲ್ಲ ಹಲ್ಲು ಮೊದಲು ಹುಟ್ಟ್ಯಾವ. ಮೊದಲು ಯಾರು ಹುಟ್ಟ್ಯಾರ? ನಾಲಿಗೆ. ಆಮೇಲೆ ಹುಟ್ಟ್ಯಾವ ಯಾವ್ರಿ? ಹಲ್ಲ. ಅಂದ್ರೆ ಹಿರಿಯರು ಯಾರು ಅವ್ರು ಮೊದಲು ಸಾಯ್ಬೇಕು, ಸಣ್ಣವರು ಆಮೇಲೆ ಸಾಯ್ಬೇಕು. ಪರಂತು ಮೊದಲು ಯಾರು ಸಾಯಕತ್ಯಾರಿ? ಮೊದಲು ಯಾರು ಹೋಗ್ತಾರೆ? ಹಲ್ಲು ಹೋಗ್ತಾವ ಮೊದಲ. ಅವ್ರಂದ್ರು, ಬಚ್ಚ ಬಾಯಿಗೆ ನಾ ಯಾಕೆ ತೋರ್ಸೀನಿ ನಿಮಗೆ ಅಂದ್ರೆ, ಹಲ್ಲ ಆಮೇಲೆ ಹುಟ್ಟ್ಯಾವ, ನಾಲಿಗೆ ಮೊದಲು ಹುಟ್ಟ್ಯಾವ. ಅದಕ್ಕೆ ಮೊದಲ ನಾಲಿಗೆ ಹೋಗಬೇಕಾಗಿತ್ತು, ಹಲ್ಲ ಆಮೇಲೆ ಹೋಗಬೇಕಾಗಿತ್ತು. ಹಲ್ಲು ಯಾಕೆ ಹೋದು ಅಂದ್ರೆ ನಾಲಿಗೆ ಮೆತ್ತಗದ, ಹಲ್ಲ ಬಿರುಸದವ. ಬಿರ್ಸಿದ್ರಿ ಅಂದ್ರೆ ಮೊದಲು ಹೋಗ್ತೀರಿ, ಮೆತ್ತಗಿದ್ರ ಬಹಳ ದಿವಸ ಉಳಿತೀರಿ. ಅದಕ್ಕೆ ಮೆತ್ತಗಾಗಿರಿ, ಕಡಕಾಗಬೇಡ್ರಿ ಅಂತ ಹೇಳಿದ್ರು. ಮನುಷ್ಯ ಮೆತ್ತಗಿರ್ಬೇಕು, ಯಾರು ಮನಸ್ಸು ನೋಯಿಸಬಾರದು. ಯಾರ್ದಾರೆ ಮನಸ್ಸು ನೋಯಿಸಿದ್ರಿ ಅಂದ್ರೆ ಹೋಗ್ತೀರಿ ಅಂತ ತಿಳ್ಕೊರಿ. ನೀವು ಇರಂಗನೇ ಇಲ್ಲ. ಯಾಕೆ? ಮೆತ್ತಗ ಮನುಷ್ಯ ಇದ್ದ ಅಂದ್ರೆ ಎಂದೂ ಸಾಯಂಗಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ನಮ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸದಾ ಏನಪ್ಪಾ ಅಂದ್ರೆ ಯಾರಿಗೆ ಮನಸ್ಸಿಗೆ ನೋವು ಆಗಲಾರ್ದಂಗ ಮಾತಾಡಕ್ ಕಲಿಬೇಕು. ಆದ್ದರಿಂದ ನೀವು ಯಾರ ಮನಸ್ಸಿಗೆ ನೋವು ಮಾಡಿದ್ರಿ ಅಂತಂದ್ರೆ ಬರ್ತಾವ. ಸುಮ್ಮನೆ ಇರ್ರಿ, ಶಾಂತ ಇರ್ರಿ. ಯಾರದ ಜಗಳದಾಗ ಹೋಗಕ್ ಹೋಗ್ಬೇಡ್ರಿ, ಅಡ್ಡ ಪಡ್ಡ ಹೋಗಕ್ ಹೋಗ್ಬಾರ್ದು, ಸುಮ್ಮನೆ ಇರ್ಬೇಕು. ಈ ನಂದಿಟ್ಟು ಅಕ್ಕಿ ಕಾಳು ತಗೊಂತ ಹೋಗ್ತಿರ್ತಾರೆ ನೋಡ್ರಿ, ನಂದಿಟ್ಟು ಅಕ್ಕಿ ಕಾಳು ತಗೋ ಅಂತ. ಸುಮ್ಮನೆ ನೋಡ್ಬೇಕು, ಹೋಗಿ ಅಡ್ಡಾಡ ಮತ್ತೊಬ್ರದಾಗ ಮಾತಾಡಕ್ ಹೋಗ್ಬಾರ್ದು. ಯಾರೋ ಇಬ್ಬರು ಜಗಳಾಡಕತ್ತೀರಂತ್ರಿ, ಜಗಳಾಡ್ತಿರು, ಸಿಟ್ಟು ಬಂದಿತ್ತವ್ರಿಗೆ. ಅವ ಅಂದ, ಹೆಚ್ಚಿಗೆ ಮಾತಾಡಬೇಡ ನಾವು. ಯಾಕೆ ಹೆಚ್ಚಿಗೆ ಮಾತಾಡಬೇಡ, ನಾ ಹೊಡೆದ ನನ್ನ ಬಾಯಂದೆಲ್ಲ 32 ಹೋಗ್ತಾವ ನೋಡು ಅಂದವ. ಎಷ್ಟಿರ್ತಾವ ಬಾಯ? ಅಲ್ಲ 32 ಇರ್ತಾವ. ಮ್ಯಾಲ 16, ಕೆಳಗೆ 16. ಈಗ ಅವಡ ಸವಡ ಹೊಟ್ಟಿರ್ತಾವ ಮತ್ತೆ ಬೇರೆ. ಅವು ಹೆಚ್ಚಿಗೆ ಮಾತಾಡಬೇಡ. ನಾ ಮಾತಾಡೋದು ನಿನ್ನ ಬಾಯಂದ 32 ಹೋಗ್ತಾವ ಅಂದ. ನಡ್ಬರ್ಕ್ ಹೋಗಿ ಬಿಡ್ಸಾಕ ಮನುಷ್ಯ ಹೋದ್ರೆ ಹಂಗೆ ಮತ್ತೆ ಸುಮ್ಕೊಂಡು ಅನ್ನಕ್ ಹೋದ. ಅವ ಅಂದ, ಹೆಚ್ಚಿಗೆ ಮಾತಾಡಬೇಡ, ನಾ ಹೊಡೆದ್ರ ನಿಂದ 64 ಹೋಗ್ತಾವ ಅಂದವ. ಬಿಡ್ಸಕ್ ಬಂದವ ಅಂದ 64 ಎಲ್ಲಿ ಇರ್ತಾವ? ಇರುದೇ ಮನುಷ್ಯ 32 ಇರ್ತಾವ. 64 ಎಲ್ಲಿ ಇರ್ತಾವ? ನನಗೂ ಗೊತ್ತು 32 ಇರ್ತಾವಂತ.
ನಿಮ್ಮಂಥವ್ರು ನಡಬರ್ಕ್ ಒಂದು ಮಾತಾಡೋ ಇಲ್ಲ, ಅದಕ್ಕೆ ಅವರು 32 ನೀನು 32 64 ಹೋಗ್ತಾವ ನಾವು. ಅದಕ್ಕೆ ಮಂದಿ ಮಾತನಾಗ ಆಡಕ್ ಹೋಗ್ಬೇಡ್ರಿ. ನಮ್ದು ಎಷ್ಟು ಅಷ್ಟು ಮಾಡಕ್ಕಲ್ಲರಿ. ಅತಿ ಮಾತಾಡಕ್ ಹೋದ್ರಿ ಅಂತಂದ್ರೆ ತಪ್ಪಾಗ್ತದೆ, ಸುಳ್ಳು ಆಗ್ತವೆ, ಚೇಡಿ ಆಗ್ತವೆ. ಇವೆಲ್ಲ ಮಾತಾಡಕ್ ಹೋದ್ರಿ, ಒಬ್ರದ್ದು ಹೇಳಕ್ ಹೋದ್ರಿ ಅಂತ ಕೇಳಿದ್ರೆ ಮಾತು ಏನಪ್ಪಾ ಅಂತ ಕೇಳಿದ್ರೆ ಬಹಳ ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ಹಗೆ ಕೊಲಿಯು, ಮಾತಿ ನಿಮ್ಮ ಎಲ್ಲದ ಅಂತಾರೆ ಅವರು. ಸರ್ವಜ್ಞ ಹೇಳ್ತಾನೆ ಬಹಳ ಚಂದ, ಮಾತು ಯಾರು ಆಡಕ್ಕೆ ಬರ್ತದೆ ಅಂಥವೇನಪ್ಪ ಅಂತ ಕೇಳಿದ್ರೆ ಅವನಿಗೆ ಖರೆ ಮಾತು ಮನುಷ್ಯ ಅಂತ ಶಾಸ್ತ್ರದೊಳಗೆ ಹೇಳಿದರು. ಮಂಕುತಿಮ್ಮ ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸುತ್ತಿರಲಿ. ಮಾತಾಡಕ್ಕೆ ಹೆಂಗಿರ್ಬೇಕು, ಮಾತು ಹೆಂಗೆ ಆಡಬೇಕು? ಎಲ್ಲರೂ ಮಾತಾಡ್ತಾರೆ. ಮಾತು ಹೆಂಗೆ ಆಡಬೇಕು? ನಿಮ್ಮ ಮಾರಿ ಮಾತಾ ಎರಡು ಒಂದೇ ಇರಬೇಕು. ಮಾರಿನೂ ಹಂಗೆ ಇರಬೇಕು, ಮಾತಾಡೋದು ಹಂಗೆ ಇರಬೇಕು. ಬಹಳ ಮಂದಿ ಹಣಿ ಗಂಟಾಕಿ ಮಾತಾಡ್ತಾರೆ ನೋಡ್ರಿ. ಹಣಿ ಗಂಟಾಕಿ ಮಾತಾಡೋ ಮನುಷ್ಯ ಸ್ಮಿತವಿರಲಿ ವದನದಲ್ಲಿ, ನಕ್ಕೋತ ಮಾತಾಡ್ಬೇಕು. ಅದಕ್ಕೆ ಏನು ಬಂದಿರಿ ಹದುಳವಿದ್ದೀರಿ ಎಂದರೆ ಅಂತಾರೆ ಮಹಾತ್ಮರು. ಯಾವಾಗಲೂ ನಿಮ್ಮ ಮುಖ ನೋಡಿದ್ರೆ ಮತ್ತೊಬ್ಬರಿಗೆ ಆನಂದ ಆಗಿರ್ಬೇಕ್ರಿ. ನೀವು ಕೂಡ್ರಿ ಬಿಡ್ರಿ, ನಿಮ್ಮ ಮಾತು ಕೇಳಿದ್ರೆ ಆನಂದ ಆಗ್ತದೆ. ಕುಡಿದು ಬಿಡುದು ಆನಂದ ಆಯ್ತು. ಮೊದಲ ಕೊಡಲಿಲ್ಲದ ಒಂದು ಗುಣವಿಲ್ಲದ ತೊಡಗಡಿ ಮೂಗ ಕೊಯ್ಯದೆ ಮಾಣವರೇ ನಮ್ಮ ಕೂಡಲು ಸಂಗಮ ದೇವ ಅಂದರು. ಕೊಡಲಿಲ್ಲ, ಮಾತಾಡಕ್ಕರೀರಿ, ಚಂದ ಮಾತಾಡ್ರಿ. ನಿಮ್ಮ ಮನೆಯಾಗ ಏನೂ ಇಲ್ಲ, ಯಪ್ಪ ನಮ್ಮ ಮನೆಗೆ ಬಂದ್ರಿ, ಹೋಗೋ ಅಂದ್ರೆ ಹೋಗೋ ಅಂದ್ರೆ ಏನು? ಅದಕ್ಕೆ ಅಂತಾರೆ ಮಹಾತ್ಮರು, ಇಲ್ಲ ನಮ್ಮ ಮನೆಗೆ ಪರಮಾತ್ಮ ಕೊಟ್ಟಿಲ್ಲಪ್ಪ, ನೀವಿಲ್ಲ ಅಂತ ಪ್ರೀತಿಯಿಂದ ಮಾತಾಡ್ರಿ. ಕೊಡುವುದು ಬಹಳ ಚಲೋ ಇಲ್ಲ, ಅದ್ರ ಜೊತೆಗೆ ಮಾತ ಹಿತವೇ ತೊಡಬೇನಿಪ್ಪ, ಹಿತವಚನವೇ ತೊಡಬೇನಿಪ್ಪ ದಾನವನ್ನು. ನಿಜಗುಂಡ್ರು ಅಂದ್ರು ಎಲ್ಲಾ ದಾನಕ್ಕಿಂತ ವಚನ ದಾನ ಬಹಳ ದೊಡ್ಡದದೆ. ಹಿತವಚನವೇ ತೊಡಬೇನಿಪ್ಪ ದಾನವನ್ನು ನಿಜಗುಂಡು ಬರೆದ್ರು. ಪ್ರೀತಿ ಮಾತ, ನಾ ಆಡೋದು ಅವ್ರಿಗೆ ಕಲ್ಯಾಣ ಆಗ್ಬೇಕು, ನಾ ಆಡಿದ್ರೆ ಅವ್ರಿಗೆ ಸುಖ ಆಗ್ಬೇಕು, ನಾ ಆಡಿದ್ರೆ ಅವ್ರಿಗೆ ತ್ರಾಸ ಆಗ್ಬಾರ್ದು, ನಾವು ಆಡಿದ್ರೆ ಆನಂದ ಆಯ್ತು ಅಂದ್ರೆ ದೊಡ್ಡ ದಾನ ರೀ, ದೊಡ್ಡ ದಾನದದು. ರೊಕ್ಕ ಇಲ್ಲ ಅಂದ್ರೆ ಮಾತು ಮಾಡ್ರಿ, ಪ್ರೀತಿ ಮಾತಾಡ್ರಿ, ಪ್ರೇಮದಿಂದ ಮಾತಾಡ್ರಿ. ನಮ್ಮಂತಕ್ಕೆ ಶಕ್ತಿ ಇಲ್ರಿ, ಪರಮಾತ್ಮ ಕೊಟ್ಟಿಲ್ಲ, ನಾ ಕೊಡ್ತಿದ್ನೆ. ಚಂದಾಗಿ ಮಾತಾಡ್ರಿ. ಮಾತಾಡಕ್ಕೆ ದರಿದ್ರತನ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅದಕ್ಕೆ ಯಾವಾಗಲೂ ಮನುಷ್ಯ ಮಾತಾಡಕ್ ಕಲಿಬೇಕು. ಮಾತು ಆಡದ್ರಿ ಅಂತ ಕೇಳಿದ್ರೆ ಅದು ಮುತ್ತಿನಕ್ಕಿಂತಲೂ ರತ್ನದಕ್ಕಿಂತಲೂ ಹೆಚ್ಚಿನ ಕಿಮ್ಮತ್ತ ಮಾತಿಗೆ ಅದಾವ. ಮಾತಿಗೆ ಬೆಲೆ ಅಷ್ಟು ಇಷ್ಟು ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ದಾಗ ನಿಮ್ಮದು ಮುನ್ಸಿಪ್ ಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಆಮೇಲೆ ಜಿಲ್ಲೆಯಾಗಿರೋ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ದೊಳಗೆ ಕೇಸ್ ಆದು ಅಂದ್ರೆ ಸುಪ್ರೀಂ ಕೋರ್ಟ್ದ ಕೇಸ ಆಡೋರು ವಕೀಲರು ಸ್ಪೆಷಲ್ ಇರ್ತಾರೆ. ಅವರು ಏನಾಗಿದೆ ಅಲ್ಲೇನೋ ಮಾಡಕತ್ತೇನ, ಇದೇ ಹಿಂಗೆ ಮಾಡ್ತದೆ. ಸುಪ್ರೀಂ ಕೋರ್ಟ್ದೊಳಗೆ ಕೇಸ್ ನಿಮಗೆ ಗೊತ್ತದ ಇಲ್ಲೋ, ಅಲ್ಲಿ ಸುಪ್ರೀಂ ಕೋರ್ಟ್ ವಕೀಲರು ನಿಮ್ಮ ಕೇಸ್ ಹಿಡಿಬೇಕು ಅಂದ್ರೆ ಪಾಸ್ ಆಗ್ತದೋ ಇಲ್ಲ ಗೊತ್ತಿಲ್ಲ, ನಿಮ್ಮ ಕೇಸಿನ ಮೇಲೆ ಮಾತಾಡ್ಬೇಕು. ಅವ್ರು ಕರಿಕೋಟ್ ಹಾಕಕ್ಕೆ ಅಲ್ಲಿ 20 ಲಕ್ಷ ರೂಪಾಯಿ ಕಿಮ್ಮತ್ತ. ಇಲ್ಲಿ ವಕೀಲಂಗಲ್ಲ, 20 ಲಕ್ಷ 30 ಲಕ್ಷ. ನಮ್ಮ ಬೀದರ್ದ ಒಂದು ಕೇಸ್ ಇತ್ತು, ಅದಕ್ಕೆ ಹೇಳ್ತೇನೆ. ಅವರು ಕೇಸ್ ಫೈನಲ್ ಆಗ್ತದೋ ಗೆದಿತೇವೋ ಸೋಲ್ತೇವೋ ಆ ಮಾತು ಬೇರೆ. ನಿಮ್ಮ ಕೇಸಿಗೆ ನಾವು ಮಾತಾಡಕ್ಕೆ 20 ಲಕ್ಷ ತಗೋತೇವೆ ಅಂತ, ಆ ಮುಂದಿನ ಫಾಯ್ದೆ ಆದ್ರೆ ಅದು ಬಿಡು ಬೇರೆ. ಎಷ್ಟು ಕಿಮ್ಮತ್ತಿನ್ರಿ ಮಾತ್ರಿ? ಒಂದು ಮಾತಿಗೆ 20 ಲಕ್ಷ ರೂಪಾಯಿ ಅಂದ್ರೆ ಎಷ್ಟು ಕಿಮ್ಮತ್ತಿನ ಮಾತು ರೀ. ಮಾತ ಅಷ್ಟೇ ಅಲ್ಲ, ಕೇಸ
ನಿಮ್ಮ ಜೀವ ಉಳಿಸ್ತದೆ, ನಿಮಗೆ ಫಾಸಿನೂ ಮಾಡಿಸ್ತದ. ಗೊತ್ತದ ನಿಮ್ಮ ಜೀವಕ್ಕಿಂತ ಹೆಚ್ಚಿನ ಕಿಮ್ಮತ್ತು ಎಲ್ಲದ್ರಿ ಜಗತ್ತಿನೊಳಗೆ. ಪರಂತು ಮಾತು ಆಡೋದು, ಮಾತು ಹೋಗುದು ಏನಪ್ಪಾ ಅಂದ್ರೆ ಅಷ್ಟು ಸಾಮಾನ್ಯ ಮಾತಲ್ಲ. ಎಲ್ಲರಿಗೆ ಏನಪ್ಪಾ ಅಂದ್ರೆ ಆಡಕ್ಕೆ ಬರಂಗಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಹಿಂಗ ಮಾತಾಡ್ರಿ, ಯಾರ ಮನಸ್ಸಿಗೂ ನೋವಾಗಿರಬಾರ್ದು, ಯಾರ ಮನಸ್ಸಿಗೂ ನೋವಾಗಿರಬಾರ್ದು. ಅಂತ ಮಾತು ಯಾವ ಆಡಕ್ಕೆ ಕಲಿತಾನೆ ಅವನ ಮನೆಗೆ ಪರಮಾತ್ಮನೇ ಸ್ವತಃ ಬರ್ತಾನೆ. ಲಕ್ಷ್ಯ ಇಡ್ರಿ, ಪರಮಾತ್ಮ ಅವ್ರ ಮನೆಗೆ ಸ್ವತಃ ಬರ್ತಾನೆ. ಅದು ಏನೇ ಇರಲಿ ಸತ್ಯವನ್ನು ಬಿಡಬಾರ್ದು, ಇನ್ನೊಬ್ಬರಿಗೆ ನೋವು ಮಾಡಬಾರ್ದು. ಆ ನೋವು ಮಾಡೋದಕ್ಕೇನಪ್ಪ ಅಂದ್ರೆ ಇಡೀ ಮಹಾಭಾರತ ಆಗ್ಯದ. ಲಕ್ಷ್ಯ ಇಡ್ರಿ, ಒಂದು ಮಾತಿನ ಮೇಲೆ ಲಕ್ಷಾಂತರ ಹೆಣ ಬಿದ್ದು, ಲಕ್ಷಗಟ್ಟಲೆ ಹೆಣ ಬಿದ್ದು, ಒಂದು ಮಾತಿಗೆ ಹೆಣ ಬಿತ್ತು. ಏನು? ಪಾಂಡವರು ಏನಪ್ಪಾ ಅಂದ್ರೆ ಅಜ್ಞಾತವಾಸ ಮುಗಿಸಿ ಬಂದ ಮೇಲೆ ದಿಲ್ಲ್ಯಾಗ ಇಂದ್ರಪ್ರಸ್ಥ ಅಂತ ಒಂದು ಜಗದಾಗ ದೊಡ್ಡದು ಬಂಗಲೆ ಕಟ್ಟಿದ್ರು, ಮನೆ ಕಟ್ಟಿದ್ರು. ಅದು ಕಟ್ಟಿದವರು ಯಾರು? ಇಂಜಿನಿಯರು ಅಂದ್ರೆ ವಿಶ್ವಕರ್ಮ. ದೇವಲೋಕದ ಏನಪ್ಪಾ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ಸಾಯಿ ಇಂಥ ಮನೆ ಕಟ್ಟಿದ್ರು, ಭಾರಿ ಮನೆ. ಎಲ್ಲಿ ನೋಡಿದಲ್ಲಿ ಬೆಳ್ಳಿ ಬಂಗಾರ ಉಪಯೋಗ ಮಾಡಿದ್ರು, ಭಾರಿ ಮನೆ ಮಾಡಿದ್ರು, 2 ಅಂತಸ್ತು 3 ಅಂತಸ್ತಿಂದು. ಇಷ್ಟು ಸೂಪರ್ ಫಾಸ್ಟ್ ಮನೆ ಇತ್ತು. ಎಲ್ಲಿ ನೀರದ ಅದು ನೆಲ ಕಾಣೋದು, ಎಲ್ಲಿ ನೆಲ ಅದ ಅದು ನೀರು ಕಾಣೋದು, ನೀರು ನೆಲ ಅಷ್ಟು ಭಾರಿ ಮನೆ ಕಟ್ಟಿದ್ರು. ಉದ್ಘಾಟನೆ ಮಾಡೋ ಟೈಮ್ ಬಂತು. ಉದ್ಘಾಟನೆ ಮಾಡೋ ಟೈಮ್ಗೆ ಪಾಂಡವರು ಕೌರವ ಕರೆಸಿದ್ರು ಎಲ್ಲರಿಗೆ, ಮತ್ತೆ ಅಣ್ಣತಮ್ಮರು ಕರೆಸಿದ್ರು ಅವರಿಗೆ. ಬರ್ರಿ ನಮ್ಮ ಮನೆ ಹಬ್ಬದ ಉದ್ಘಾಟನಾ, ಮನೆ ಓಪನಿಂಗ್ ಮಾಡಕತ್ತೀವಿ ಬರ್ರಿ ಅಂತ ಕರೆಸಿದ್ರು. ಎಲ್ಲರೂ ಬಂದಿದ್ರು, ದುರ್ಯೋಧನನು ಕೂಡ ಬಂದಿದ್ದ. ಎಲ್ಲರೂ ನೋಡ್ಕೋತ ನಡೆದಿದ್ರು. ಅಲ್ಲಿ ಏನಿತ್ತು? ನೆಲ ಇತ್ತು, ಅದು ನೀರು ಕಾಣ್ತಿತ್ತು. ನೀರು ಕಾಣ್ತಿತ್ತು. ಯಪ್ಪ ನೀರು ಅದಾವಲ್ಲ, ಹಂಗೆ ಅವ್ರು ಧೋತ್ರ ಬೈತ ಧೋತ್ರ ಎತ್ಕೊಂಡ ನಾವು ಮ್ಯಾಲೆ. ನೀರೇ ಇರ್ಲಿಲ್ಲ. ಯಾರು ನೋಡಿದ್ರಪ್ಪ ಮತ್ತೆ ಧೋತ್ರ ಕೆಳಗ್ಬಿಟ್ಟ. ಕೆಳಬಿಟ್ಟು ಮುಂದೆ ಹೋದ, ಅಲ್ಲಿ ನೀರಿದ್ದು ನೆಲ ಕಾಣ್ತಿತ್ತು. ಅದು ಅಲ್ಲಿ ಮತ್ತೆ ಇಲ್ಲೇ ನೆಲ ತಗೊಂಡು ಹೋದ, ದೊಡ್ಡ ನೀರಾಗಿ ಬಿದ್ದ. ಬಿದ್ದ ಕೂಡಲೇ ಮ್ಯಾಲೆ ನಿಂತಿಳು ದ್ರೌಪದಿ. ನೋಡಿ ಅಂದ್ಲು, ಕುಡ್ಡನ ಮಗ ಕುಡ್ಡೆ ಅದಾನ. ಏನ್ರಿ? ಕುಡ್ಡನ ಮಗ ದಸರಾಷ್ಟು ಕುಡ್ಡನ ಮಗ ಕುಡ್ಡೆ ಅದಾನ. ನೆಲಕ್ಕೆ ನೀರಂತ ನೋಡ್ದ, ನೀರಿಗೆ ನೆಲ ಅಂತ ನೋಡ್ದ ಅಂತ ಇಟ್ಟು ನಕ್ಕಳು. ಇದು ಒಂದೇ ಮಾತು ಅವನಿಗೆ ಮನಸ್ಸಿಗೆ ನೋವಾಗಿ ಅಂದವ. ಈ ಒಂದು ಕುಡ್ಡನ ಮಗ ಕುಡ್ ಅಂದಿದಿ ಅಂದಮೇಲೆ ನಿನಗೆ ನಾನು ಅದರದ್ದು ಪ್ರತಿಫಲ ತೋರಿಸ್ತೀನಿ ಅಂತ ತಿಳ್ಕೊಂಡು ಅಕ್ಕಿನ ಬರೇ ಬತ್ತಲೆ ಮಾಡಿದ. ಎಲ್ಲಿ? ಸಭಾದೊಳಗೆ 2 ದುರ್ಯೋಧನ. ಜಗತ್ತಿನೊಳಗೆ ಮಾತಿನ ಪೆಟ್ಟಿಗಿಂತಲೂ ಮತ್ತೊಂದು ಪೆಟ್ಟು ಯಾವುದೂ ಇಲ್ಲ. ಮಾತು ಬಹಳ ಪೆಟ್ಟು ಕೊಡ್ತದೆ, ಉಳುಕಿ ಪೆಟ್ಟು ಮರಿತೇವೆ ಮಾಯ್ತವ. ಪರಂತು ಮಾತಿನ ಪೆಟ್ಟ ಮರಂಗಿಲ್ಲ ಅಂತ ತಿಳ್ಕೊಂಡು ತನ್ನ ವಂಶವನ್ನೇ ಹಾಳು ಮಾಡಿಕೊಂಡ. ಖರೆ ಆ ಮಾತ ಪೆಟ್ಟ ಮರಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾರಿಗೆ? ದುರ್ಯೋಧನನಿಗೆ. ಅದಕ್ಕೆ ಪುಣ್ಯಾತ್ಮರೇ, ಯಾರ ಮನಸ್ಸಿಗೆ ನೋವು ಆಗಂಗ ಮಾತಾಡಬಾರದು. ಯಾಕೆ? ಅಲ್ಲೇನೂ ಪರಮಾತ್ಮನೇ ಅದ. ಪರಮಾತ್ಮನೇ ನೋವು ಆಗ್ತದೆ. ಇವ್ರಿಗೆ ನೋವಾದ ಪರಮಾತ್ಮನೇ ನೋವು ಆಗ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಎಲ್ಲರೊಳಗ ಪರಮಾತ್ಮ ಅದಾನೆ, ಆ ಪರಮಾತ್ಮನ ಪೆಟ್ಟ ಆಗಂಗ ನೀವು ಮಾತು ಆಡಬಾರದು. ಹೇಗೆ ಗಬ್ಬು ಇದ್ದ ಆಕಳು ಹೊಟ್ಟಿಗೆ ಹೊಡೆದ್ರಿ ಅಂದ್ರೆ, ಗಬ್ಬಿದ್ದ ಆಕಳ ಈಗೇನು ಈತದ ಅಂತ ತಿಳ್ಕೊಂಡು ಅಂತ ಆಕಳಿಗೆ ಹೊಟ್ಟಿಗೆ ಹೊಡೆದ್ರಿ ಅಂದ್ರೆ ಹೆಂಗ ಕಂದಲ್ ಹಾಕೋತದೆ, ಹೇಗೆಪ್ಪ ಕೂಸು ಸತ್ತು ಹೊರಗೆ ಬರ್ತದೆ, ಹಾಗೆ ಇಲ್ಲಿ ಪರಮಾತ್ಮ ಎಲ್ಲರ ಮನಸ್ಸಿನೊಳಗೆ ಅದಾನೆ. ಅವರು ನಿಮ್ಮ ಮನಸ್ಸಿಗೆ ಏನಾದ್ರು ಪೆಟ್ಟು ಮಾಡಿದ್ರಿ ಅಂದ್ರೆ ಒಳಗಿರೋ ಪರಮಾತ್ಮನಿಗೂ ಪೆಟ್ಟು ಹಾಕದೆ. ಅದಕ್ಕೆ ಬಹಳ ಎಚ್ಚರದಿಂದ ಮಾತಾಡ್ಬೇಕು.
ಎಚ್ಚರದಿಂದ ಮಾತಾಡಬೇಕು. ಆ ಎಚ್ಚರದಿಂದ ಯಾರ ಮನಸ್ಸಿಗೆ ನೋವಾಗ ಮಾತಾಡಿದ್ರಿ ಅಂತ ಕೇಳಿದ್ರೆ ನಮಗೆಂದೂ ಸುಖ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ಸುಮ್ಮನೆ ನಾವೇನಪ್ಪ ಅಂದ್ರೆ ಆಡದವರು ಮಾಡಿದವ್ರ ಪಾಪ ಆಡದವ್ರ ಬಾಯಾಗಂತ ಅಂತಾರಲ್ಲ, ಮಾಡಿದವ್ರ ಪಾಪ ಆಡದವ್ರ ಬಾಯಾಗಂತ ಇನ್ನೊಬ್ಬರನಿಂದ ಇನ್ನೊಬ್ರದ್ದು ಕೆಟ್ಟು ಇನ್ನೊಬ್ರದ್ದು ಚುಗುಲಿ ಇವೆಲ್ಲ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅವ್ರ ಪಾಪ ನಮಗೆ ಬರ್ತಾವ, ಅವ್ರ ಪಾಪ ನಮಗೆ ಬರ್ತಾವ. ಅದಕ್ಕೆ ನಮ್ಮಲ್ಲಿ ಬಹಳ ಚಂದ ಕಥೆ ಹೇಳ್ತಿರ್ತಾರೆ. ಯಾರೋ ಗುರುಗಳು ಊರ ಹೊರಗೆ ಗುರುಗಳು ಇರ್ತಿದ್ರು ಗುಡ್ಡದ ಮೇಲೆ. ದಿನ ಶಿಷ್ಯರು ದರ್ಶನಕ್ಕೆ ಹೊತ್ತು ಮಣಿಗೆ ಬರ್ತಿದ್ರು. ಗುರ್ತು ಅವ್ರ ಶಿಷ್ಯ ಇದ್ದೊಬ್ಬ, ಏಪ 2 ದಿನ ಈ ಊರಾಗಿರುದ್ರು ನೋಡ್ರಿ, ಮತ್ತೊಂದು ಊರಿಗೆ ಹೋಗುನು, ಸಾಕು ಈ ಊರಾಗ. ಇಲ್ಲ ತಡಿ, ಇನ್ನೊಂದು 2 ದಿನ ಇರು, ಇನ್ನೊಂದು 2 ದಿನ ಇರುನು. ಯಾಕ್ರಿ ಅಪ್ಪ ಏನ್ 2 ದಿನ ಇರ್ತೀರಿ, ಇಲ್ಲಿ ಏನು ಸಿಗ್ತದ ಈ ಊರಾಗ, ನೋಡ್ರಿ ಮುಂದಿನ ಹೋಗು. ಎಲ್ಲೋ ತಮ್ಮ, ಒಂದು ದೊಡ್ಡ ನ್ಯಾಯ ನಡೆದದ, ಆ ನ್ಯಾಯ ಮುಗಿತಕ್ಕ ಇಲ್ಲೇ ಇರುನು ಅಂದ್ರು ಅವ್ರು. ಏನ್ರಿ ನ್ಯಾಯ ಅದು? ಏನಾಗ್ಯದ ನ್ಯಾಯ? ಏನ್ ನ್ಯಾಯ ಇಲ್ಲಪ್ಪ. ಊರಾಗ ಒಬ್ರು ಸ್ವಾಮಿಗಳಿದ್ರು. ಸ್ವಾಮಿಗಳಿಗೆ ದಿನಂಪ್ರತಿ ಒಬ್ಬಕ್ಕೆ ಬಹಳ ಭಕ್ತಿ ಹೆಣ್ಮಗಳು ಭಕ್ತಿ ಮಾಡ್ತೇಳು. ದಿನಂಪ್ರತಿ ಅಡಿಗೆ ತಗೊಂಡು ಸ್ವಾಮಿ ಊಟ ಮಾಡಿಸಿ ಅವ್ರಿಗೆ ಏನಪ್ಪ ಅಂದ್ರೆ ಬರ್ತೀವಿ ದಿನಂಪ್ರತಿ. ಒಂದ್ ದಿವ್ಸ ಅಕ್ಕಿ ಹಬ್ಬದಾಗ ಅಡಿಗೆ ಮಾಡ್ಕೊಂಡು ಹೋಳಿಗೆ ಎಲ್ಲ ಹಾಲ ತುಪ್ಪ ಎಲ್ಲ ತಗೊಂಡು ಮ್ಯಾಲ ಒಂದು ವಸ್ತ್ರ ಮುಚ್ಕೊಂಡು, ನೀನ್ ಕೈ ಹಚ್ಚಕತ್ತಿ ಏನದಕ್ಕೆ ಹಿಂಗೆ ಹೊಡ್ಕೋತೆ ಮಾತಾಡ್ಬೇಕೇನು? ಹೆಣ್ಮಗಳು ದಿನಂಪ್ರತಿ ಹೋಯ್ತಿಲ್ಲಕ್ಕೆ. ಹೆಣ್ಮಗಳು ದಿನಂಪ್ರತಿ ಸ್ವಾಮಿಗಳಿಗೆ ಬಹಳ ಭಕ್ತಿ. ಗೌಡ್ರ ಹೆಂಡ್ತಿ ದಿನಂಪ್ರತಿ ಅಡಿಗೆ ಕೊಡ್ತೀವಿ. ಹಬ್ಬದ ದಿವಸ ಹೋಳಿಗೆ ಗಿಳಿಗೆ ಎಲ್ಲ ಮಾಡ್ಕೊಂಡು ನಡೆದಾಳೆ, ದುದುಕೀರ್ ಮಾಡ್ಯಾಳ, ಎಲ್ಲ ಮಾಡ್ಯಾಳ. ಮ್ಯಾಲ ಅರ್ಬಿ ಮುಚ್ಕೊಂಡ್ಕಿಂದ ಒಂದು ಕೈಯಾಗ ತಂಬಿ ನೀರಿಂದು, ಒಂದು ಕೈಯಾಗ ಬುತ್ತಿ ಹಿಡ್ಕೊಂಡು ಹೊಂಟಾಳ. ಗಾಳಿ ಬಹಳ ಜೋರು ಗಾಳಿ ಬಿಡ್ತು. ಗಾಳಿ ಬಿಟ್ಕೊಳ್ಳ ಮ್ಯಾಲಿಂದ ಅದು ಹಾರಿ ಕೆಳಗೆ ಬಿತ್ತು. ಅಷ್ಟರ ಏನಾಗಿತ್ತು, ಒಂದು ಹದ್ದ ಒಂದು ಹಾವಿನ ತಗೊಂಡು ಮ್ಯಾಲ ಹಾರ್ತಿತ್ತದು. ಹದ್ದ ಕಾಲಾಗಿ ಹಿಡ್ಕೊಂಡು ಹಾವಿಗೆ ತಗೊಂಡು ಮ್ಯಾಲ ಹೋಗ್ತಿತ್ತು. ಹಾವು ಬಿಡಿಸ್ಕೊಳಕ್ಕೆ ಒದ್ದಾಡ್ತಿತ್ತು. ಅದು ತನ್ನ ಬಾಯಿಗೆ ವಿಷ ಕಾರ್ತು. ಆ ವಿಷ ಬಂದು ಆ ಖೀರ್ನಾಗ ಬಿತ್ತು. ಹೆಣ್ಮಗಳಿಗೆ ಗೊತ್ತಿಲ್ಲ. ಪಟಕನ ಮತ್ತೆ ಮ್ಯಾಲೆ ಅರ್ವಿ ಮುಚ್ಕೊಂಡು ಒಯ್ದು ಸ್ವಾಮಿಗಳಿಗೆ ಊಟ ಕೊಟ್ಲು. ಖೀರ್ ಭಾಳ ಚಂದ ಇತ್ತು, ಚಲೋ ಇತ್ತು. ಅದಕ್ಕೆ ಮತ್ತೆ ಖೀರ್ ಅಂದ್ರೆ ರುಚಿ ಇತ್ತ. ಅದಕ್ಕೆ ಹೊಡೆ ತುಂಬ ಊಟ ಮಾಡಿದ್ರು. ಊಟ ತುಂಬ ಮಾಡಿಕೊಂಡು ಸ್ವಾಮಿಗಳು ಮಕ್ಕೊಂಡ್ರು ಸ್ವಾಮಿಗಳು ಸತ್ತರು. ಇದು ನ್ಯಾಯ ಬಿತ್ತು ಎಲ್ಲಿ? ಯಮಲೋಕದಾಗ. ಇಂಥ ಮಹಾತ್ಮ ಪುಣ್ಯಾತ್ಮ ಸತ್ತ ಆ ಹೆಣ್ಮಗಳು ಏನಪ್ಪಾ ಅಂತ ಕೇಳಿದ್ರೆ ತಂದು ಅಡಿಗೆ ಕೊಟ್ಲು. ಅವಾಗ ಉಂಡು ಸತ್ತ ಅಂದ್ರೆ ಈ ಪಾಪ ಯಾರಿಗೆ ಕೊಡಬೇಕು? ಮಹಾತ್ಮರು ಸತ್ತದ ಪಾಪ ಯಾರಿಗೆ ಕೊಡಬೇಕು? ಆಕೆ ಏನು ಉಣಿಸ್ಬೇಕು ಸಾಯ್ಬೇಕಂತ ಅಡಿಗೆ ಒಯ್ದಿಲ್ಲ ಆಕೆ. ಇಲ್ಲ, ಆಕೆ ಒಯ್ಯಂಗ ದಿನ ಭಕ್ತಿಯಿಂದ ಒಯ್ದಾಳ. ಆಕೆ ಕೆಲಸ ಆಕೆ ಮಾಡ್ಯಾಳ. ಈ ಪಾಪ ಹಾವಿ ಕೊಡ್ಬೇಕೇನು? ಪಾಪ ಹಾವು ಅದ್ರ ಮೇಲೆ ಮಾಡ್ಬೇಕಂತ ಮಾಡಿಲ್ಲ. ಹದ್ದು ಒಯ್ಯಕತ್ತು ತನ್ನ ಪ್ರಾಣಕ್ಕಾಗಿ ಅದು ಬಿಟ್ಟದ. ಏನು ಮುದ್ದಾಂಬಂದು ಹಾಕ್ಯದೇನೋ ಅದ್ರಾಗ? ಇಲ್ಲ. ಅಂದಮೇಲೆ ಈ ಮಹಾತ್ಮ ಪುಣ್ಯ ಸತ್ವ ಪಾಪ ಹಾವಿ ಕೊಡಬೇಕು ಏನು ಗೌರ್ತಿ ಕೊಡಬೇಕು? ನೀವೇ ಯಾರಿಗೆ ಅಂತೀರಿ? ಮಹಾತ್ಮರು ಸತ್ವ ಪಾಪ ಯಾರಿಗೆ? ಹಾಮೆ ಕೊಡ್ಬೇಕು ಏನು ಗೌರ್ತಿ ಕೊಡ್ಬೇಕು? ಹಾವ ಏನು ಅವ್ರು ಸಾಯಿಲೆ ಅಂತ ಮಾಡಿಲ್ಲ, ತನ್ನ ಜೀವಕ್ಕೆ ಚಡ್ಪಡಿಸಾಗ ವಿಷ ಬಿಟ್ಟದು.
ಅದಕ್ಕೂ ಕೊಡಕ್ಕೆ ಬರಂಗಿಲ್ಲ, ಕೊಲ್ಬೇಕಂತ ಮಾಡಿಲ್ಲ. ಅದು ಗೌತಿಯನ್ನು ಸ್ವಾಮಿ ಕೊಲ್ಬೇಕಂತ ಅಡಿಗೆ ಮಾಡ್ಕೊಂಡ್ ಬಂದಿಲ್ಲ, ಚಲೋ ಬಿಡ್ಕೊಂಡ್ ಬಂದಾಳ. ಮತ್ತೆ ಇದು ಯಾರಿಗೆ ಕೊಡಬೇಕು ನ್ಯಾಯ? ದಿನಂಪ್ರತಿ ಯಮಲೋಕದ ಚರ್ಚೆ ನಡೆಯುದು. ಸ್ವಾಮಿಗಳು ಬಹಳ ಇದ್ರು. ಒಂದು ದೊಡ್ಡ ಗುಡಿಯ ಕೂತಿರು. ಆ ಗುಡಿಯಾಗ ಏನಪ್ಪಾ ಅಂತಂದ್ರೆ ಮುಂದೆ ದೊಡ್ಡ ಗಿಡ, ಆ ಗಿಡದಾಗ 2 ಹೆಣ್ಣ ಗಂಡ ಪಕ್ಷಿ ಇದ್ದು. ಅವು ದಿನಂಪ್ರತಿ ಸ್ವಾಮಿಗಳಿಗೆ ಆ ಪಕ್ಷಿ ಮಾತು ತಿಳಿತಿತ್ತು, ಕೇಳ್ಕೋತ ಇರ್ತಿದ್ರು. ಶಿಷ್ಯ ಅದ ಯಪ್ಪ ಏನಾರಿ ನಡ್ರಿ, ಸಾಕು ಹೋಗೋಣ ಮುಂದಿನ ಊರಿಗೆ ನಡ್ರಿ ಅಂತ. ತಡಿಯೋ, ಒಂದು ಕೆಲಸ ಅದ ಒಂದು ಸ್ವಾಮಿಗಳು. ಏನು ಕೆಲಸ? ನೀವು ಸುಮ್ ಕೊಡ್ರಿ, ನಡಿ ಇರ್ಲಿ ಹಂಗ ತಗೊಂಡು. 8 ದಿನ ಆಯ್ತು. ಏನದ್ರಿ ಸ್ವಾಮಿಗಳು ಅಂತ ಕೆಲಸ? ತಡಿಯೋ, ಯಮಲೋಕದಾಗ ಒಂದು ದೊಡ್ಡ ನ್ಯಾಯ ಬಿದ್ದದ. ದಿನಂಪ್ರತಿ ಗಂಡು ಪಕ್ಷಿ ಹೋಗಿ ಬರ್ತದೆ, ಹೆಣ್ಣು ಪಕ್ಷಿ ತತ್ತಿ ಹಾಕ್ಯದ. ಆ ತತ್ತಿ ಕಾಯ್ಕೋತದ, ಅಲ್ಲೇ ಕುಂಡಿರ್ತದೆ ಹೆಣ್ಣು ಪಕ್ಷಿ. ಗಂಡು ಪಕ್ಷಿ ಬರ್ತದೆ, ಹೊತ್ತು ಮಣಿಗೆ ಕೇಳ್ತದೆ ಹೆಣ್ಣು ಪಕ್ಷಿ, ಏನಾಯ್ತು ನ್ಯಾಯ? ಯಾರಿಗೆ ಕೊಟ್ರ? ಗೌಡ್ತಿ ಕೊಟ್ರ, ಹಾನಿ ಕೊಟ್ರ ಅಂತ ಕೇಳ್ತದೆ. ಅದು ಗಂಡು ಪಕ್ಷಿ ಹೇಳ್ತದೆ, ನ್ಯಾಯ ಬಗೆಹರಿದಿಲ್ಲ ಇನ್ನು, ಅಡ್ಜರ್ನ್ ಹಾಕತ್ತೆ. ಮುಂದೆ ಯಾರಿಗೆ ಕೊಡ್ಬೇಕು? ತಪ್ಪ ಗೌಡ್ತಿನೂ ಮಾಡಿಲ್ಲ, ತಾನೇ ಆಗ್ಯಾದ. ಹಾವ ಅದನ್ನು ಕಡಿಬೇಕು, ವಿಷ ಬಿಟ್ಟಿಲ್ಲ, ತಾನೇ ಆಗ್ಯಾದ. ಪರಂತು ಪಾಪ ಸ್ವಾಮಿಯರ ಸತ್ತಾನ, ಪಾಪ ಯಾರಿಗೆ ಕೊಡಬೇಕು ಅಂತ ಇನ್ನು ನ್ಯಾಯ ಇರ ತಡಿ ಅಂದರು. ಏನ್ರಿ ಸ್ವಾಮಿಗಳದ ನ್ಯಾಯ ರೀ? ಶಿಷ್ಯ ಕೇಳ. ಸ್ವಾಮಿಗಳಂದ್ರು, ಹಿಂಗಿಂಗ್ ಕತ್ತಿ ಆಗ್ಯದಪ್ಪ, ಗೌಡ್ತಿ ಒಯ್ದಾಳೆ, ಅದು ಉಂಡು ಸ್ವಾಮಿ ಸತ್ತಾನ, ಆಕೆ ವಿಷ ಹಾಕಿಲ್ಲ, ಅದು ಗಾಳಿಗೆ ಮ್ಯಾಲಿಂದ ಅರ್ಬಿ ಹಾರಿದ್ರ ಆ ಹಾವಿನ ವಿಷ ಬಿದ್ದದ. ಅದಕ್ಕೆ ಪಾಪ ಏನು ಹಾವಿ ಕೊಡ್ಬೇಕು, ಸ್ವಾಮಿ ಸತ್ತ ಪಾಪ ಹೆಣ್ಮಗಳು ಕೊಡ್ಬೇಕು ಅಂತ ನ್ಯಾಯ ಬಿದ್ದದ. ಅದಕ್ಕೆ ಹಿಂದಿಲ್ ನಾಳೆ ಬಗೆಹರಿತದೆ, ಸ್ವಲ್ಪ ಇನ್ನೊಂದು 2 ದಿನ ಕೊಂಡ್ರು ತಡಿ ಅಂದ್ರು ಸ್ವಾಮಿಗಳು. ಕೆಲವೊಂದು ಶಿಷ್ಯರು ಇರ್ತಾರೆ ನೋಡ್ರಿ, ಬಾಯಿ ಸುಮ್ಕೊಂಡ್ರಂಗಿಲ್ಲ, ಆಗ್ಯಾವ ಮಾತಾಡೋದು. ಅವ ಏನಂತ, ಏನು ಹುಚ್ಚು, ಇಷ್ಟು ಸಣ್ಣ ನ್ಯಾಯ ಯಮಲೋಕದಾಗ ಬಗೆಹರಿಯಲ್ದ್ರೆ ಇದೇನು ದೊಡ್ಡ ನ್ಯಾಯ ರೀ? 6 ಅಂಡಿ ತಂದು ಉಣ್ಣಕ್ ಕೊಡದಿದ್ರೆ ಆ ಸ್ವಾಮಿ ಸಾಯ್ತಿದ್ಯಾಕ? ಶರ ಬರ್ದನ್ರಿ ಅವ ಶಿಷ್ಯ. 6 ಅಂಡಿ ಗೌಡ್ತಿ ತಂದು ಊಟ ಕೊಡದಿದ್ರ ಅವ ಸ್ವಾಮಿಯಾಗ ಸಾಯ್ತಿದ್ದ? ಆಕೆ ತಂದಾಳಂತೆ, ಸ್ವಾಮಿ ಸತ್ತಾನ. ಆಕೆ ಪಾಪ ಎಲ್ಲ ಆಕೆ ಕೊಡ್ಬೇಕು ಗೌಡ್ತಿಗೆ. ಚಲೋ ಆಯ್ತಪ್ಪ, ಚಂದ ನ್ಯಾಯ ಮಾಡಿದಿ, ನಾಳೆಗೆ ಹೋಗೋಣ ಕುಂಡ್ರು ಅಂದ್ರು. ಕುಂತರು. ಮರುದಿವ್ಸ ಏನಪ್ಪಾ ಅಂದ್ರೆ ಸ್ವಾಮಿಗಳು ಮಧ್ಯಾಹ್ನ ಆದ ಕೂಡ ನಡಿ ಹೋಗುನು ಅಂದ್ರು. ಮುಗಿತೇನ್ರಿ ನ್ಯಾಯ ಅಂದ. ಫೈಸಲ ಆಗ್ಯದಲ್ಲ, ಫೈಸಲ ಆಯ್ತು. ಏನ್ ಆ ಪಾಪ ಯಾರಿಗೆ ಕೊಟ್ರು? ನಿನಗೆ. ಆ ಪಾಪ ಹಾನಿಗೆ ಇಲ್ಲ, ಆ ಪಾಪ ಗೌಡ್ತಿಗೆ ಇಲ್ಲ. ಆ ಪಾಪ ಯಾರು? ನೀ ಆಡ್ದಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಾಗ ಅಂತ. ಅದಕ್ಕೆ ನೀ ಇನ್ನೊಬ್ರದ್ದು ಮಾತಾಡಿದ್ರೆ ಆ ಪಾಪ ನಿನಗೆ ಕೊಟ್ಟದ, ಹೋಗಿ ನರ್ಕಕ್ಕಂತ ಶಿಷ್ಯರಿಗೆ ಗುರು ಬಿಟ್ಟು ಹೋದ್ರಂತ. ಅದಕ್ಕೆ ಪುಣ್ಯಾತ್ಮರೇ, ಯಾರ್ದು ಎತ್ತಿ ಆಡಕ್ ಹೋಗಬೇಡ. ಯಮಚಿಂತೆ ಯಮಗೆ ಸಾಲದ, ಪರಚಿಂತೆ ಯಮಗೆ ಕಯ್ಯ. ಶಾಸ್ತ್ರ ಮಹಾನ್ ಮಾರು ನಮ್ದೇ ನಿಮ್ ನಿಂದ ಮಾಡ್ಕೋಕೆ ಏನು ಕಮ್ಮದ? ನೀವೇನು ಚಲೋ ಇದ್ದೀರಿ, ನಿಮ್ ನಿಂದ ಮಾಡ್ಬೇಕು ಕಮ್ಮದ? ನನ್ನಂತ ನಾಲಾಯಕ, ನನ್ನಂತ ಸೊಳ್ಳ, ನನ್ನಂತ ಕಳ್ಳ, ನನ್ನಂತ ಮೂರ್ಖ ಇಲ್ಲ. ಶಣರಿದ್ದೀರಿ ನೀವು, ಅಷ್ಟು ಸುಂದರ ಇದ್ದೀರಿ ನೀವು. ನಿಮ್ಮದೇ ಮಾಡ್ರಿ. ಅಮೇಧ್ಯದ ಹಡಿಕೆ, ಎರಿವಿನ ತಡಿಕೆ, ಸುಡಲಿ ದೇಹವ ಮಾಡ್ರಿ ನಿಂದ. ಏನು ಹೊಲಸದ್ರಿ? ಎಷ್ಟು ತೊಳೆದಿರಿ ಚಂದ, ನೀವು ಎಲ್ಲ ತೊಳಿತಿರಲ್ಲ. ಮತ್ತೆ ಮುಂಜಾನೆ ಎದ್ಬಿಟ್ಟು ಮತ್ತೆ ಹೆಂಗಿದ್ದು ಹಂಗೆ ಇರ್ತದೆ. ಮುಂಜಾನೆ ಎದ್ದು ಮಾರಿತೇರಿ, ಸೋಪ್ ಹಚ್ತೀರಿ, ಪೌಡರ್ ಹಚ್ತೀರಿ, ಎಲ್ಲ ಹಚ್ತೀರಿ, ಮತ್ತೆ ಮಗೋರಿ ಮತ್ತೆ ಮುಂಜಾನೆ ಎದ್ದು ಮತ್ತೆ ಹಂಗೆ ಇರ್ತದೆ. ಏನು ನಿಂದ ಮಾಡಕ್ ಕಡಿಮೆ ಅದ? ಅಮೇಧ್ಯದ ಹಡಿಕೆ, ಎಲುಬಿನ ತಡಿಕೆ, ಸುಡಲಿ ದೇಹವ. ನಿಮ್ಮಿಂದ ನೀವು ಮಾಡ್ಕೊರಿ, ಮಂದಿನಿಂದ ಯಾಕೆ ಮಾಡ್ತೀರಿ? ಮಂದಿದ ಯಾಕೆ ಆಡ್ತೀರಿ? ಮಂದಿದ ಆಡಿದ್ರೆ ಆ ಪಾಪ ಅವ್ರು ಮಾಡಿದ ಪಾಪ ನಮಗೆ ಬರ್ತಾವೆ. ಅದಕ್ಕೆ
ಗುರುಗಳ ಪ್ರೀತಿ ಗಳಿಸಕ್ಕೆ ಪರಮಾತ್ಮ ಇದು ಕೊಟ್ಟನು. ಶಕ್ತಿ ಇರಕ್ಕಿಲ್ಲ ನಮ್ಗೆ ಸೇವೆ ಮಾಡಕ್ಕೆ. ಆಡಕ್ಕೇನು ವಚನಕ್ಕೆ ಆದ್ದರಿದ್ರತ ಮಾತನಾಡಿ ಚಂದ ಆಡ್ರಿ, ಚಲೋ ಆಡ್ರಿ, ದಿನ ಪರಮಾತ್ಮ ಭಕ್ತಿ ಮಾಡ್ರಿ, ಗುರುಗಳ ಮಂತ್ರ ಜಪ ಮಾಡ್ರಿ, ದೇವರ ನಾಮಸ್ಮರಣೆ ಮಾಡ್ರಿ, ಒಳ್ಳೆ ಮಾತಾಡ್ರಿ, ಬರ್ರಿ, ಭಾಳ ಸಂತೋಷ ಆಯ್ತು. ಇಲ್ಲ ಅಂದ್ರೆ ಕೊಡಕ್ಕೆ ಏನದ್ರಿ? ನಿಮ್ಮ ಮನೆಯಾಗ ಕೊಡಕ್ಕೆ ಏನೂ ಇಲ್ಲ, ಇಷ್ಟು ಹಾಸಿಗಿಲ್ಲ ಅಂದ್ರೆ ಹಾಸಿಕೊಂಡ್ರಿ ಕೊಂಡ್ರಿ. ನಮ್ಮ ಮನ್ಯಾಗ ನಿಮ್ಗೆ ಕೊಡಕ್ಕೆ ಏನೂ ಇಲ್ಲ, ಪರಮಾತ್ಮ ನಮಗೆ ಕೊಟ್ಟಿಲ್ಲ, ಕೊಡ್ರಿ, ನೀರು ಕೊಡ್ರಿ, ಇಷ್ಟು ಅನ್ನಕ್ಕೆ ಬರಂಗಿಲ್ಲ, ಹೋಗು ಹೋಗು ಮಾಡ್ತಾರ, ಬಾಗಿಲು ಬರ್ಬೇಕು ಹೋಗು. ಅದಕ್ಕೆ ಅಂತಾರೆ, ಪ್ರೀತಿ ಕೊಡದಿದ್ರು ಕೂಡ ಮಾತಿನಿಂದ ಆನಂದ ಪಡಿಸಕ್ಕೆ ಬರ್ತಾ ಇದೆ. ಕೊಟ್ಟ ಆನಂದ ಬಹಳತ್ತು ಇರಂಗಿಲ್ರಿ. ಭಾಳ ಹೋಳಿಗೆ ಉಣಿಸೋದ್ರಿಂದ ಎಷ್ಟೊತ್ತಿರ್ತದೆ, ಒಂದು ದಿವಸ 2 ದಿವಸ ಅಷ್ಟೇ. ಮಾತ ಸಾಯುತಕ್ಕ ಇರ್ತದೆ. ಅವ್ರು ನಮಗೆ ಭಾಳ ಚಂದ ಮಾತಾಡ್ಸರಿ, ಭಾಳ ಪ್ರೀತಿ ಮಾಡಿದರಿ ಅಂತ ನಾವು ಹೇಳ್ತೇವೆ. ಅದಕ್ಕೆ ಇನ್ನೊಬ್ಬರು ಗಳಿಸ ಪ್ರೀತಿ ಗಳಿಸಕ್ಕೆ ರೊಕ್ಕೇ ಜರುರತ್ತಿಲ್ಲ, ಮಾತು ಜರುರ. ಆ ಮಾತು ಪ್ರೀತಿಯಿಂದ ಆಡಿದ್ರಿ ಅಂತ ಕೇಳಿದ್ರೆ ಪರಮಾತ್ಮ ಕರಗ್ತಾನ್ರಿ, ಪರಮಾತ್ಮ ಕರಗ್ತಾನೆ. ಅಂಥವ್ರ ಜೊತೆ ಸದಾ ಪರಮಾತ್ಮ ಇರ್ತಾನೆ. ಅದಕ್ಕೇ ಲಕ್ಷ್ಯ ಇಡ್ರಿ, ಮೊದಲು ನಾವು ಮಾತಾಡುವಾಗ ಫಸ್ಟ್ ವಿಚಾರ ಮಾಡ್ರಿ, ನಾ ಈ ಮಾತು ಆಡಲೇ ಬಿಡುವೆ, ಮಾಡಲೇ ಬಿಡಲೆ. ವ್ಯಾಪಾರದಾಗ ನೀವು ಎಷ್ಟು ವಿಚಾರ ಮಾಡಿ ರೊಕ್ಕ ಹಾಕ್ತೀರಿ? ಫೈದೆ ಹಾಕೋದಿಲ್ಲೋ, ವ್ಯಾಪಾರ ಆಗ್ತದಿಲ್ಲೋ, ಇಲ್ಲಿ ಅಂಗಡಿ ಇಲ್ಲೋ, ಇಲ್ಲಿ ಬ್ಯಾಡ, ಎಷ್ಟು ವಿಚಾರ ಮಾಡ್ತೀರಿ ಒಂದು ಅಂಗಡಿ ಇಡಕ್ಕೆ, ರೊಕ್ಕ ಗಳಿಸಕ್ಕೆ. ಪುಣ್ಯ ಗಳಿಸಕ್ಕೆ ವಿಚಾರ ಮಾಡಲಿ ಅಂದ್ರೆ ಹೆಂಗ್ರಿ? ನಮ್ಗೆ ಪುಣ್ಯ ಗಳಿಸೋ, ರೊಕ್ಕ ಇಲ್ಲದೆ ಪುಣ್ಯ ಗಳಿಸಕ್ಕೆ ಬರ್ತಾಯಿಲ್ಲ. ಮಾತಿನಿಂದ ಪುಣ್ಯ, ಮಾತಿನಿಂದ ಪುಣ್ಯ. ಶರೀರ ಸೇವೆ ಮಾಡಕ್ಕೆ ನಮ್ಮಂತ ಶಕ್ತಿ ಇಲ್ಲ, ಮಾತಿನಿಂದ ನಾವು ಪುಣ್ಯ ಗಳಿಸಕ್ಕೆ ಬರ್ತಾವ್ರಿ ಪುಣ್ಯಾತ್ಮರಿ. ಅದಕ್ಕೆ ಚಂದಾಗಿ ಮಾತಾಡಕ್ಕೆ ಕಲೀರಿ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸೋತಿರಲಿ, ಹಿತವಿರಲಿ. ಎಷ್ಟು ಚಂದ್ರೆ ಯಾವಾಗಲೂ ನಕ್ಕೋತ್ ನಕ್ಕೋತ್ ಮಾತಾಡ್ಬೇಕ್ರಿ. ಮಾತಾಡಕ್ಕೆ ಹೆಂಗ್ರಿ? ಹಸನ್ ಮುಖ ಅಂತ ಅದಕ್ಕೆ ಅಂದ. ನಕ್ಕೋತ್ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗೋದಿಲ್ರಿ, ಇವ್ರು ಸಿಟ್ನಾಗದಾರ, ಇವ್ರು ಯಾರು ಗೊತ್ತಾಗೋದಿಲ್ರಿ. ಯಾವಾಗಲೂ ಹಸನ್ ಮುಖ ಇರಬೇಕು, ನಕ್ಕೋತಿರ್ಬೇಕು, ಇನ್ನೊಬ್ರು ನಗಿಸ್ಬೇಕು, ನೀವು ನಕ್ಕೋತಿರ್ಬೇಕು. ನೀವು ಅಳಬೇಡ್ರಿ, ಮಂದಿನೂ ಅಳಿಸ್ಬೇಡ್ರಿ. ಯಾವಾಗಲೂ ನಿಮ್ಮ ದುಃಖ ನಿಮ್ಮ ಅಂತಕ್ಕೆ ಇದ್ದೇ ಇರ್ತಾವ, ಅದು ಇಟ್ಕೋರಿ. ಮಂದಿಗೆ ತೋರಿಸೋರು ಯಾರು ತೆಗೆಯೋರಿಲ್ಲ. ಪ್ರೀತಿಯಿಂದ ಮಾತಾಡ್ರಿ, ಪ್ರೀತಿ ತಗೋರಿ, ನಗರಿ, ನಕ್ಕೋತ್ ಇರ್ರಿ. ಮನುಷ್ಯನಿಗೆ ಇದು ಆನಂದ. ಯಾರು ನಕ್ಕೋತಿರ್ತಾರ ಅವ್ರ ಆಯುಷ್ಯ ಹೆಚ್ಚಿರ್ತಾವ, ಯಾರು ಅಳ್ಕೋತಿರ್ತಾರ ಅವು ಜಲ್ದಿ ಸಾಯ್ತಾವ. ಅದಕ್ಕೆ ಯಾವಾಗಲೂ ಕೂಡ ನಕ್ಕೋತಿರ್ಬೇಕು, ಸ್ಮಿತವಿರಲಿ ವದನದಲ್ಲಿ. ಹೆಂಗ ನಕ್ಕೋತಿರ್ಬೇಕು, ಕಿವಿಗೆ ಕೇಳಿಸುತ್ತಿರಲಿ, ಕಿವಿ ಕೇಳಂಗೆ ಮಾತಾಡ್ಬೇಕು. ಬಾಯಿಗೆ ಮಾತಾಡ್ತಾವ ನೋಡಿ, ಎಷ್ಟು ಬಿಡು ಬಿಡು ಬಾಯಿಗೆ ಮಾತಾಡ್ತಾವ, ಕಿವಿ ಕೇಳಂಗಿಲ್ಲ. ಏನಂದಿ ಏನಂದಿ 2 ಸಲ ಕೇಳಬೇಕು. ಹಂಗೆ ಮಾತಾಡಬಾರ್ದು, ಅವ್ರ ಕಿವಿ ಕೇಳಂಗೆ ಮಾತಾಡ್ಬೇಕು. ಕಿವಿ ಕೇಳಕ್ ಮಾತಾಡ್ಬೇಕಂತ ಅವ್ರು ಕಿವಿಯಾಗ ಬಾಯಿ ಇಟ್ಟು ಊರ್ಬಾರ್ದು, ಜಲ್ದಿ ಜೋರಾಗಿ ಊರ್ತಾವ, ಕರ್ರ ಅಂತಾವಲ್ಲ. ಹೌದಲ್ರಿ? ನಿಮ್ಮ ಮನೆ ಕುಂಬಿ ಮೇಲೆ ಕೋಗಿಲಿ ಕುಂತ್ರ ಚಲೋ ಅಂತೀರಿ, ಏನು ಕಾಯಿ ಕುಂತ್ರ ಚಲೋ ರೀ? ಕಾಗಿ ಕೋಗಿಲಿ 2 ಬಣ್ಣ ಒಂದೇ ಅದಾವಲ್ರಿ, ಕರ್ಗೆ ಅದಾವ. ಕೋಗಿಲಿ ಕುಂದಿರ್ತವೆ, ಅದು ಕೂಕು ಅಂತದೆ, ಕಾಗಿನ ಕುಂಡಿರ್ತದೆ. ಯಾವತ್ತು ಚಲೋ ರೀ? ಕಾಯಿ ಕುಂತ್ರ ಕಲ್ ತಗೋತೀರಿ, ಯಾಕೆ? ಅದು ಚಂದ ಹೋದ್ರಂಗಿಲ್ಲ, ಕರ್ರ ಕರ್ರ ಕರ್ರದಿರ್ತಾವೆ, ಕಾಗಿ ಅಂತ ಹೊಡಿತಾವೆ. ಕೂಕು ಅಂತ ಕೋಗಿ ಕುಣಕತ್ತಂದ್ರೆ ಇನ್ನೊಂದು ಇಟ್ಕೊಂಡ್ರಿ ನಮ್ಮ ನಿಮ್ಮಂದು ಅಂತೀರಲ್ಲ. ಕಾಗಿ ತಂದು ಪಿಂಜರದಾಗ ಯಾರು ಇಟ್ಟಿಲ್ಲ, ಕೋಗಿರಿ ತಂದು ಗಿಳಿ ತಂದು ಪಿಂಜರ ಮಾಡಿ ಇಡ್ತೀರಿ. ಯಾಕೆ? ಅವು ಮಾತು ಚಂದ ಆಡ್ತಾವ. ಹಂಗೆ ನೀವು ಚಂದಾಗಿ ಮಾತಾಡಿದ್ರಿ ಅಂದ್ರೆ ನೀವು ಪರಮಾತ್ಮನ ಪಿಂಜರದಾಗ ಆರಾಮ್ ಇರ್ತೀರಿ. ಕೆಟ್ಟ ಮಾತಾಡಿದ್ರಿ ಅಂದ್ರೆ ಕಲ್ಲಿನ ಏಟು ಬೀಳ್ತಾವ ನಿಮ್ಗೆ, ಕಾಗಿ ಬಿದ್ದಂಗೆ. ಅದಕ್ಕೆ ನಿಮ್ಮ ಅನುಭವ ಅಂತಾರೆ, ಬಹಳ ವಿಚಾರ ಮಾಡಿ ಪ್ರೇಮದಿಂದ ಮಾತಾಡ್ಬೇಕು. ಬರೀ ನಕ್ಕೋತ್ ಮಾತಾಡ್ಬೇಕು, ಚಂದ ಮಾತಾಡ್ಬೇಕು, ನಕ್ಕೋತ. ಬಹಳ ಮಂದಿ ನಕ್ಕೋತೆ ಮಾತಾಡ್ತಾರ್ರಿ, ಇಟ್ಟು ಕೆಟ್ಟ ಮಾತಾಡ್ತಾರೆ. ಒಳಗೇನಿರ್ತಾರೆ ಮ್ಯಾಲ ನಡಿತಾರೆ, ಒಳಗೇನಪ್ಪ ಇವೆಲ್ಲ ಹಾಳಾಕ್ಕವಂತ. ಅದಕ್ಕೆ ಹಿತವಿರಲಿ ವಚನದಲ್ಲಿ. ನಾ ಮಾತಾಡಿದ್ರೆ ಮಂದಿ ಕಲ್ಯಾಣ ಆಗ್ಬೇಕ್ರಿ,
ಚಲೋ ಆಗ್ಬೇಕು, ಹಂಗೆ ಮಾತಾಡ್ಬೇಕು. ಬರೇ ನಕ್ಕೋತ್ಕಿಂತ ಮಂದಿ ಮೇಲೆ ಅಡ್ಡಾತಿಡ ಮಾತಾಡಬಾರ್ದು. ಅವ್ರಿಗೆ ಕಲ್ಯಾಣ ಆಗು ಮಾತ, ಚಲೋ ಆಗು ಮಾತಾಡಕ್ಕೆ ಕಲಿಬೇಕು. ಅದಕ್ಕೆ ನಮ್ಮ ಮಹಾತ್ಮರು ಅಂಥ ಮಾತು ನೀವು ಆಡಕ್ಕೆ ಕಲ್ತಿರಿ ಅಂದ್ರೆ, ಹೆಂಗೆ ಗಿಳಿ ಮೇಲೆ ಕೋಗಿಲ ಮೇಲೆ ಎಲ್ಲರೂ ಜೀವ ಹೆಂಗೆ ಮಾಡ್ತಾರೆ ಹಂಗೆ ನಿಮ್ಮ ಜೀವ ಮಾಡ್ತಾರೆ. ನಮ್ಮವರಿಲ್ಲ, ಎಲ್ಲರೂ ಜೀವ ಮಾಡ್ತಾರೆ. ಅದಕ್ಕೆ ಪುಣ್ಯಾತ್ಮರೇ ಮಾತು ಇದು ಬಹಳ ಅದ. ಏನಪ್ಪ ಅಂದ್ರೆ ಅದನ್ನು ಮಾತು ಕಡಿಮೆ ಆಡಕ್ಕೆ ಕಲಿಬೇಕು, ಭಾಳ ಆಡಬಾರ್ದು. ಭಾಳ ಆಡಿದ್ರೆ ಹೋಗ್ತಾರೆ. ಎಷ್ಟು ಜರೂರಿ ಅದ ಅಷ್ಟೇ ಮಾತಾಡಬೇಕು. ಒಂದೆರಡು ಇಲ್ಲಿ ಮಾತು ನುಡಿವ ಕುಂದದೆಳೆಗೆ ಸೊಗಸಾಗಿರಿ ನಡೆಯುವ. ನಿಜಗೊಂಡು ಬರೀತಾರೆ ಪರಮಾತ್ಮ. ಮತ್ತು ಜರೂರು ಇದ್ದಟ್ಟೆ ಮಾತು ಮಾಡ್ಬೇಕು, ಹೆಚ್ಚಿಗೆ ಮಾತಾಡಕ್ಕೆ ಹೋಗ್ಬಾರ್ದು. ಎಷ್ಟು ಜರೂರಲ್ಲ ಅಷ್ಟಕ್ಕೆ ಖರ್ಚು ಮಾಡಿದ್ರೆ ನೀವು ಸಾಹುಕಾರಾಗಿರ್ತೀರಿ. ಜರೂರಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರಿ ರೋಡಿಗೆ ಬರ್ತೀರಿ, ದರಿದ್ರಾಗ್ತೀರಿ. 10 ಮಾಡಲ್ಲ 100 ಮಾಡಿದಿ, 100 ಮಾಡಲ್ಲ 1000 ಮಾಡಿದಿ ಅಂದ್ರೆ ದರಿದ್ರ ಆಗ್ತೆ. ಅದಕ್ಕೆ 100 ಮಾಡಿದ್ರೆ 10 ಖರ್ಚು ಮಾಡಿದ್ರಿ ಅಂದ್ರೆ ನೀವು ಸಾಹುಕಾರಾಗಿರ್ತೀರಿ. ಹಂಗೆ ಮಾತನ್ನು ಕೂಡ ಹಂಗೆ ಚಲೋ ಅನಿಸ್ಬೇಕಾದ್ರೆ ಭಾಳ ಮಾತಾಡಬಾರ್ದು, ಸ್ವಲ್ಪ ಒಂದೆರಡು ಮಾತು ಅಷ್ಟು ಮಾತಾಡಿದ್ರಿ ಅಂದ್ರೆ ನೀವು ಮಾತಾಡ್ಬೇಕು, ಇನ್ನೂ ಆಡ್ಬೇಕು, ಇನ್ನೂ ಪ್ರೀತಿ ಆಡ್ಬೇಕು ಅಂತಂದು ಮಾತಾಡೋಕೆ ಕಲೀರಿ ಪುಣ್ಯಾತ್ಮರೇ. ನಿಮ್ಮ ಮಾತ ಗೆಳತನ ತರ್ತದೆ, ನಿಮ್ಮ ಮಾತ ವೈರತ್ವ ಮಾಡ್ತದೆ. ನಮ್ಮ ಜೀವನದಾಗ ವೈರು ಮಾಡ್ಕೊಂಡೇವೆ ಅಂದ್ರೆ ಸದಾ ದುಃಖಿ ಇರ್ತೇವೆ, ಮಿತ್ರರು ಮಾಡ್ಕೊಂಡೇವೆ ಸದಾ ಸುಖಿ ಇರ್ತೇವೆ. ಅದಕ್ಕೆ ಮಾತು ಆಡಕ್ಕೆ ಕಲೀರಿ. ಏನ್ರಿ ಸ್ವಾಮಿಗಳ ನಮ್ಗೆ 60 ಆಗ್ಯಾವ, ನಾವು ಮಾತಾಡಕ್ಕೆ ಬರಂಗಿಲ್ಲ ಏನ್ರಿ? 60 ಗಾಡಿ ಕುಂಡ್ರತಕ್ಕ ಬರಂಗಿಲ್ಲ ಭಾಳ ಮಂದಿಗೆ. 60 ವರ್ಷ ಅಲ್ಲ, ಯಾವಾಗ ಎಷ್ಟು ಹೆಂಗೆ ಮಾತಾಡ್ಬೇಕಾದ್ರೆ ಎಲ್ಲರಿಗೂ ಬರಂಗಿಲ್ಲ. ಯಾವಾಗ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಏನು ಮಾತಾಡಬೇಕು. ಮದಿ ನಡೆದಿರ್ತವೆ ಆ ಟೈಮಕ್ಕೆ ಮಣ್ಣಿನ ಸುದ್ದಿ ಮಾತಾಡೋದು ಚಲೋ ಕಾಣ್ತಾವೇನ್ರಿ? ಮದಿ ನಡೆದ ಸತ್ತು ಸುದ್ದಿ ಮಾತಾಡ್ಬೇಕ್ರಿ ಅದ್ರಾಗ. ಮದುವೆಯಾಗಿ ಮದಿ ಸುದ್ದಿ ಮಾತಾಡ್ಬೇಕು, ಸತ್ತ ಸುದ್ದಿನೇ ಮಾತಾಡಬೇಕು. ಅವಾಗ ಮಾತಾಡೋದು ನಡೀತಾವೆ. ಈಗ ಬಾಜಾ ಬಾರಿಸ್ತಾರಲ್ಲ ಹಲಿಗಿ, ಮದುವೆಗೆ ಬಾರಿಸ್ತಾರ, ಸತ್ತಕ್ಕೂ ಬಾರಿಸ್ತಾರೆ ನೋಡ್ರಿ. ಇಲ್ಲಿ ಅವೇ ಇರ್ತಾವ ಬಾರಿಸ್ತಾರೆ. ಮದುವೆಗೆ ಬಾರಿಸೋದು ಬೇರೆ, ಹೊಂಟ್ನಪ್ಪ ಅಂತ ಬಾರಿಸ್ತಾರೆ. ನೋಡ್ದಪ್ಪ ಅಂತ ಅವೇ ಹಲಿಗಿರ್ತಾವ, ಅವೇ ಇರ್ತಾವ, ಬಾರ್ಸೋಣ ಅವನೇ ಇರ್ತಾವ. ಮದುವೆಗೆ ಬಾರಿಸೋದು ಬೇರೆ, ಎತ್ತರಿಂದ ಬಾರಿಸೋದು ಬೇರೆ. ಹಂಗೆ ಮದುವೆಗೆ ಬಾರಿಸೋದು ಅಲ್ಲಿ ಹಂಗೆ ಬಾರಿಸ್ಬೇಕು, ಇಲ್ಲಿ ಹಂಗೆ ಬಾರಿಸ್ಬೇಕು, ಇಲ್ಲಿ ಅಲ್ಲಿ ಬಾರಿಸೋರಿ, ಇಲ್ಲಿ ಬಾರಿಸೋದ್ರಿಂದ 2 ಹೊಡೆದು ಕಳಿಸ್ತಾನೆ. ಹಂಗೆ ಎಲ್ಲಿ ಎಷ್ಟು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ತಿಳಿದು ಮಾತಾಡಿದ್ರಿ ಅಂದ್ರೆ ನಿಮಗೆ ಒನ್ಸ್ ಮೋರ್ ಅಂತ ಇನ್ನೊಮ್ಮೆ ಮಾತಾಡಿ, ಇನ್ನೊಮ್ಮೆ ಮಾಡ್ರಿ ಅಂತಾರೆ. ಸುಖ ಸಿಗುತ್ತದೆ, ನಿಮ್ಮ ಕೀರ್ತಿ ಬರ್ತದೆ ಅಂತ ಸಮಯೋಚಿತವಾಗಿ ಮಾತನಾಡೋಕ್ಕೆ ಕಲಿಬೇಕು. ಹಂಗೆ ಬಲ್ಲವ ಅವನಕ್ಕಿಂತ ಜಾಣ ಯಾರೂ ಇಲ್ಲ. ಮಾತು ಆಡೋಕ್ಕೆ ಯಾವನಿಗೆ ಬರ್ತದೆ, ಯಾವಾಗ ಹೆಂಗೆ ಎಷ್ಟು ಎಲ್ಲಿ ಎಷ್ಟು ನೆನಪಿಟ್ಟು ಮಾತಾಡ್ದ ಅಂದ್ರೆ ಅವ ಜಗತ್ತಿನೊಳಗೆ ಕೀರ್ತಿವಂತ ಆಗ್ತಾನೆ, ಸುಖಿ ಆಗ್ತಾನೆ, ಅವನಿಗೆ ಮಾನ್ಯತೆ ಸಿಗ್ತದೆ. ಅಂಥ ಮಾತುಗಳನ್ನು ಆಡಕ್ಕೆ ಕಲಿಬೇಕು ಅಂತ ಇವತ್ತು ನಮಗೇನಪ್ಪ ಅಂದ್ರೆ ಹೇಳಕತ್ತಾರೆ ಪುಣ್ಯಾತ್ಮರು. ಅದು ನಿಮ್ಮ ಕೈಯಾಗದ. ಕೀರ್ತಿ ಅಪಕೀರ್ತಿ ತಗೊಳ್ಳೋದು ನಿಮ್ಮ ಕೈಯಾಗದ. ನಿಮ್ಗೆ ಕೀರ್ತಿ ಬರಕ್ಕೆ ಮಾತಿನಿಂದನೇ, ಕೀರ್ತಿ ಬರಕ್ಕೆ ಅಪಕೀರ್ತಿ ಬರೋದು ಮಾತಿನಿಂದನೇ. ಅವೆರಡು ನಿಮ್ಮ ಬಾಯಾಗ ಅದ. ಆ ಮಾತು ನೀವು ಆಡಕ್ಕೆ ಕಲ್ತ್ರಿ ಅಂದ್ರೆ ಜಗತ್ತಿನಲ್ಲಿ ಕೀರ್ತಿಯನ್ನು ಗಳಿಸ್ಲಿಕ್ಕೆ ಬರ್ತಾವೆ. ನೋಡ್ರಿ ಹೆಂಗದ. ಪ್ರದೇಶದೊಳಗೆ ಒಬ್ಬ ಬಹಳ ದೊಡ್ಡ ಮಾತುಗಾರ ಏನು, ಬಹಳ ದೊಡ್ಡ ಮಾತಾಡ್ತಿದ್ದ. ಆ ರಾಜ ಬಂದಂತ ಐ ವಿಲ್, ಒಂದು ಮಾತು ಇಂಗ್ಲೀಷ್ ಭಾಳ ಚೆನ್ನಾಗ, ಐ ವಿಲ್ ಕಾಂಕರ್ ದ ಹೋಲ್ ವರ್ಲ್ಡ್ ಬೈ ಮೈ ಸ್ವರ್ಡ್ ವಿಥೌಟ್ ಯುವರ್ ಟಂಗ್. ನಾನು ನನ್ನ ಖಡ್ಗದಿಂದ ಇಡೀ ಜಗತ್ತನ್ನೇ ಗೆದಿಯಬಹುದು, ನಿನ್ನ ನಾಲಿಗೆ ಒಂದು ಬಿಟ್ಟು. ಅಷ್ಟು ಮಾತಾಡ್ತಿದ್ದವ. ಅಂಥ ಮಾತಾಡೋನಿದ್ದವ. ಅವನ ಮಾತು ಎಲ್ಲರೂ ಮರಳಾಗ್ತಿದ್ದರು, ರಾಜರು ಸುದ್ದ ಮರಳಾಗ್ತಿದ್ದರು. ಇಡೀ ಜಗತ್ತನ್ನೇ ಗೆದಿತೀನಿ,
ನಿನ್ನ ನಾಲಿಗೆಗೆ ಇದಕ್ಕೆ ನನಗೆ ಆಗಂಗಿಲ್ಲ ಅಂದ ಹ್ಯಾಂಗೆ ಮಾತಾಡ್ತಿರ್ಬೇಕ್ರಮ್ಮ, ಎಂಥ ಮಾತು ಕಲ್ತಿರ್ಬೇಕು. ಅದಕ್ಕೆ ನಾವು ನಮ್ಮ ಮಾತು ಕೇಳಿ ಕೇಳ್ಬೇಕು ಅನ್ಸಂಗ ಮಾತಾಡೋಕೆ ಕಲೀರಿ. ಅಂಥ ಮಾತು ಕಲ್ತ್ರಿ ಅಂದ್ರೆ ನೀವು ಎಲ್ಲರಿಗೂ ಪ್ರಿಯ ಆಗ್ತೀರಿ. ಸಣ್ಣವರಿಗೆ, ದೊಡ್ಡವರಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಮುದುಕರಿಗೆ ಎಲ್ಲರಿಗೂ ಪ್ರಿಯ ಆಗ್ತೀರಿ. ಯಾರ ಜೊತೆಗೆ ಹೆಂಗೆ ಮುದುಕರ ಜೊತೆಗೆ ಹೆಂಗೆ ಮಾತಾಡಬೇಕು, ಸಣ್ಣವ್ರ ಜೊತೆಗೆ ಹೆಂಗೆ ಮಾತಾಡಬೇಕು, ಗೆಳೆಯರ ಜೊತೆಗೆ ಹೆಂಗೆ ಮಾತಾಡಬೇಕು, ಆಟ ಕಲ್ತ್ರಿ ಅಂದ್ರೆ ಎಲ್ಲರಿಗೂ ಪ್ರಿಯರಾಗಿ ಬೇಕಾದ ಇರ್ತೀರಿ. ಅಂಥ ಮಾತಿನ ಕಲೆಯನ್ನು ಕಲಿತು ಎಲ್ಲರಿಗೆ ಪ್ರೀತಿಗೆ ಪಾತ್ರರಾಗಲಿ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಚನವನ್ನು ಮಾಡಿರ್ತಕ್ಕಂಥ